ಇದು ಇಂಡಿಯಾ ಒಳಗೆ ಹೋಮ್ ಸ್ಕೂಲಿಂಗ್ ಅಂತ ಹೇಳಿ ಒಂದು ಭಾಳ ದೊಡ್ಡ ಗ್ರೂಪ್ ಐತ್ರಿ. ಭಾಳ ಮಂದಿ ಪೇರೆಂಟ್ಸ್ ತಮ್ಮ ಮಕ್ಳಿಗೆ ಹಿಂಗೆ ಸ್ಕೂಲ್ ಕಳ್ಸಂಗಿಲ್ರಿ. ಒಂದು ಅದು ಅದ್ರದ್ದು ವರ್ಷಕ್ಕೊಮ್ಮೆ 3-4 ದಿನ ಫಂಕ್ಷನ್ ಆಗ್ತೈತ್ರಿ. ಎಲ್ಲಾ ಹೋಮ್ ಸ್ಕೂಲರ್ ಫ್ಯಾಮಿಲೀಸ್ ನಾವು ಕೂಡ್ತೇವ್ರಿ. ನೀವೇನ್ ಮಾಡತ್ತೀರಿ, ನಾವೇನ್ ಮಾಡತ್ತೀವ್ರಿ, ಹಿಂಗಂತಲ್ಲಾಕಿ ಇದ ಪರ್ಫೆಕ್ಟ್ ಅಂತ ಹೇಳ್ರಿ. ಇದು ಎಕ್ಸ್ಪೆರಿಮೆಂಟಲ್ ರೀ. ಇದು ಎಕ್ಸ್ಪೆರಿಮೆಂಟ್ ಎಲ್ಲಾರ್ಗು ಮಾಡಕ್ ಆಗ್ತೈತಿ ಇಲ್ಲ ಅದು ಹೇಳಕ್ ಆಗಂಗಿಲ್ರಿ. ಬಟ್ ಒಂದು ಎಕ್ಸ್ಪೆರಿಮೆಂಟ್. ಈ ಹೋಮ್ ಸ್ಕೂಲಿಂಗ್ನಾಗ ಹೆಂಗ್ರಿ, ಈಗ ನಾರ್ಮಲ್ ಸ್ಕೂಲಿಂಗ್ನಾಗ ಹೊರಗಿಂದ ಇನ್ಪುಟ್ ಒಳಗೆ ಹಾಕುದ್ರಿ. ಈ ಕಾನ್ಸೆಪ್ಟ್ನಾಗ ಒಳಗಡೆಯಿಂದ ಹೊರಗೆ ಬರ್ಬೇಕ್ರಿ. ಈಗಿನ ಎಜುಕೇಶನ್ 3R ಅಂತ ಐತ್ರಿ. ಅಂದ್ರೆ ರೀಡಿಂಗ್, ರೈಟಿಂಗ್, ರಿಥಮ್ಯಾಟಿಕ್. ಬರೆಯೋದು, ಓದೋದು, ಅದನ್ನ ಬಾಯ್ಪಾಟ್ ಮಾಡೋದ್ರಿ. ಬಟ್ ಅದು ಹೆಂಗೆ ಆಗ್ಬೇಕ್ರಿ ಅಂದ್ರೆ 3H ಆಗ್ಬೇಕ್ರಿ. ಹ್ಯಾಂಡ್ಸ್, ಹಾರ್ಟ್ ಆ್ಯಂಡ್ ಹೆಡ್. ಅಂದ್ರೆ ಇವು ಮೂರೂ ಕನೆಕ್ಟ್ ಆಗ್ಬೇಕ್ರಿ. ಅದು ಪೂರ್ಣ ಎಜುಕೇಶನ್ ಆಗ್ತೈತ್ರಿ. ಈಗ ನಾನು ಬಿಸ್ನೆಸ್ನಾಗ ಬರೋಕ್ಕಿಂತ ಮೊದಲು ನನಗೂ 6 ತಿಂಗಳು ಬಾಂಬೆ ಒಳಗೆ ಒಂದು ಬಟ್ಟೆ ಅಂಗಡಿ ಒಳಗೆ ಕೆಲ್ಸಕ್ಕೆ ಇಟ್ರಿ. ನಮ್ಮ ತಮ್ಮಾಗ ಮತ್ತೊಂದು ಬಟ್ಟೆ ಅಂಗಡಿ ಒಳಗೆ 1 ವರ್ಷ ಇಟ್ರಿ. ಇಲ್ಲಪ್ಪ ನೀವು ಡೈರೆಕ್ಟ್ ಬಂದು ಕುಂದ್ರಬೇಡ್ರಿ, ಒಬ್ಬರ ಕಡೆ ದುಡೀರಿ, ಕೆಲಸ ಮಾಡ್ರಿ. ಅಂದ್ರೆ ಕೆಲಸ ಮಾಡೋರು ತ್ರಾಸ ಏನೈತಿ ಪರಿಸ್ಥಿತಿ ಗೊತ್ತಾಗ್ತೈತಿ ನಿಮ್ಗೆ. ನೀವು ಹಂಗೆ ಬಂದು ಮ್ಯಾಲ ಓನರ್ ಗತೆ ಬಂದ್ರಿ, ಸಾವುಕಾರ ಗತೆ ಬಂದ್ರಿ, ಕೆಲಸ ಆಗೋಂಗಿಲ್ಲ. ಆ ಬೇಸ್ದಿಂದನೇ ಬರ್ಬೇಕ್ರಿ. ನಾವು ಆ ಪರಿಶ್ರಮ ಅನ್ಕೋರಿ, ಆ ದುಡಿ ಅಂದಾಗ ನಮಗೆ ಅಪ್ಪ ನಾವು ಒಂದು ಫೌಂಡೇಶನ್ ಸ್ಟ್ರಾಂಗ್ ಆಗ್ತೈತಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಇವತ್ತೊಂದು ಬಾಲ್ಯದ ಕತೆ ಹೇಳಿಬಿಟ್ಟು ಆಮೇಲೆ ಈ ಕತೆ ಹೇಳ್ತೀನಿ ನಾನು ನಿಮಗೆ. ನಮಗೆ ಸಣ್ಣವರಿದ್ದಾಗ 4-5 ವರ್ಷಕ್ಕೆ ಬಂದಾಗ ಬಟ್ಟೆ ಕೊಡ್ಸೋಕ್ಕೆ ಶುರು ಮಾಡ್ತಾರೆ. ಇಲ್ಲಾಂದ್ರೆ ಅಲ್ಲಿಗೆ ಚಡ್ಡಿ ಗಿಡ್ಡಿ ಹಾಕ್ಕೊಂಡು ಓಡಾಡ್ತಿರ್ತೀವಿ. ಹೊಸ ಬಟ್ಟೆ ಏನಾದರೂ ತೊಗೋಬೇಕಂದ್ರೆ, ಹೊಸ ಅರ್ಬಿ ಏನಾದರೂ ತೊಗೋಬೇಕಂದ್ರೆ ಹಬ್ಬಕ್ಕೆ ಹರಿದಿನಕ್ಕೆ ನಮ್ಮ ಹಠ ಏನಿತ್ತಂತಂದ್ರೆ ಓಸ್ವಾಲ್ ಬಟ್ಟೆ ಕೊಡಿಸ್ಬಿಟ್ರೆ ನಮಗೆ ಭಾಳ ಖುಷಿ ಆಗ್ಬಿಡೋದು. ಅಂದ್ರೆ ಅವ ಓಸ್ವಾಲ್ ಬಟ್ಟೆ ಹಾಕ್ಕೊಂಡನಂದ್ರೆ ಭಾಳ ಶ್ರೀಮಂತ ಅಂತ ಲೆಕ್ಕ. ಭಾಳ ಅರಿವಿ ಅಂಗಡಿ ಇದ್ದು ರೀ. ಇವ್ರದ್ದೊಂದು ಗದಿನಾಗ ಟಂಗಕೂಟ್ನ ಹತ್ರ ಒಂದು ಅಂಗಡಿ ಇತ್ತು. ಆ ಅಂಗಡಿಗೆ ಹೋಗಿ ಅಲ್ಲಿ ಖರೀದಿ ಮಾಡಿ ಆ ಅಂಗಿ ಚೊಣ್ಣ ಹಾಕ್ಕೊಂಡ್ರದ್ದು ಇಷ್ಟು ಖುಷಿ ಇರ್ತಿತ್ತು ನನಗೆ. ಅಬ್ಬಬ್ಬಬ್ಬ ಹೇಳ್ತಿರೋದು. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ಈ ಅರಿವಿ ಉದ್ಯಮದ ಹೆಸರು ನಿಮಗೆ ಗೊತ್ತಿದ್ದೇ ಇರುತ್ತೆ. ಈಗ ಯಾಕೆ ಆ ಕತೆ ತೊಗೊಂಬಂದಿದ್ದೀನಿ ಅಂದ್ರೆ, ಅವ್ರ ತೋಟದಲ್ಲಿ ನಿಂತಿದ್ದೀನಿ, ಆ ಕತೆ ತೊಗೊಂಡು ಬಂದಿದ್ದೀನಿ. ಅದ್ಭುತವಾಗಿರುತ್ತೆ. ಒಂದು ಇನ್ಸ್ಪೈರ್ ಕತೆ ಎಲ್ಲರೂ ಕೇಳಬೇಕಾಗಿರುವಂಥದ್ದು. ಮತ್ತು ದುಡ್ಡು ಅಂತ ಏನು ಓಡಾಡ್ತಾ ಇದ್ದೀರಿ ಅವರು ಕೇಳಿಸ್ಕೊಡ್ರಿ, ಜೀವನ ಹೇಗಿರುತ್ತೆ ಅಂಥೇಳಿ. ನಾನು ಏನು ಹೇಳೋದಿಲ್ಲ. ಅವ್ರದ್ದು ರೂವಾರಿಗಳು, ಅಣ್ಣ ತಮ್ಮಗಳು ಎಲ್ಲರೂ ಈ ತೋಟದಾಗ ಸೇರಿದ್ದಾರೆ. ಸಂತೋಷ್ ಅಂತವ್ರೆ ಇವ್ರ ಹೆಸರು. ಸರ್, ಸುಮಾರು ದಿವಸದಿಂದ ನಾನು ಪ್ಲ್ಯಾನ್ ಮಾಡಿದ್ದೆ ತಮ್ಮದೊಂದು ಜರ್ನಿ ನಮ್ಮಲ್ಲಿ ತೊಗೊಂಡು ಬರೋಣ. ಯಾಕಂದರೆ ನಿಮ್ಮದೊಂದು ಅಪರೂಪದ ಕತೆ. ಅದನ್ನು ನಾನು ಹೇಳಿದರೆ ಚೆನ್ನಾಗಿರಲ್ಲ, ನೀವೇ ಶುರು ಮಾಡಿ. ಈಗಲೇ ನಾನು ವೀಕ್ಷಕರಿಗೆ ಹೇಳ್ತಿದ್ದೆ ಅವಾಗೊಂದು ಇಲ್ಲ, ಅದು ಏನಂದ್ರೆ ನಮಗೆ ಒಂದು ಥರದ ಖುಷಿ ಸರ್. ಬೇರೆ ಬಟ್ಟೆ ಸಿಗವು ನಮ್ಮ ಹತ್ರ. ಗದಿನಾಗ ನಿಮ್ ನೆನಪಿದ್ಯಾ ನಿಮ್ಮ ಅಂಗಡಿ? ದೂರಿಂದ ರಿಲೇಷನ್ ಆಗ್ತಾರ್ರಿ. ದೂರಿಂದ ರಿಲೇಷನ್ ಅಂದ್ರೆ ಎಲ್ಲ ಒಂದೇ ಗ್ರೂಪ್ ನಿಮ್ದು. ಹಂಗಾಗಿ ನಿಮ್ ಕಂಪನಿ ಅರಿವಿ ತೋಡೋದಂದ್ರೆ ನಮಗ್ ಬಹಳ ಖುಷಿ ಆಗಿತ್ತು ಅವತ್ತು. ಹಾಗಾಗಿ ಈಗ ತೋಟದ ಸಿಕ್ಕಿದಿರಿ. ನಿಮ್ ಜರ್ನಿ ಹಿನ್ನೆಲೆ ಹೇಳ್ಬಿಡಿ ಸರ್ ನಮ್ಗೊಂಚೂರು. ಏನ್ ಅಂತ ಪರಿ ಏನ್ ದೊಡ್ಡ ಜರ್ನಿ ಇಲ್ರಿ. ಓಕೆ, ಒಂದು ಫಸ್ಟ್ ಬಟ್ಟೆ ಬಿಸ್ನೆಸ್ ಒಳಗೆ ಇದ್ದೀವ್ರಿ ನಾವು. ತೋ ಅಲ್ಲಿಂದ ಮಾಡ್ತಾ ಸ್ವಲ್ಪ ಇವ್ರು ನಮ್ಮ ಅದೇ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವ್ರ ಇನ್ಸ್ಪಿರೇಷನ್. ಸ್ವಲ್ಪ ಈ ನೇಚರ್ ಅದು ಏನರ ಒಂದು ಸ್ವಲ್ಪ ಇದ್ರ ಮೇಲೆ ವರ್ಕ್ ಮಾಡಬೇಕು, ಇದ್ರ ಮೇಲೆ ಸ್ವಲ್ಪ ತಿಳ್ಕೊಬೇಕು ಅಂಥೇಳಿ ಒಂದು ಅದ್ರ ಹಿಂದೆ ಬರ್ತಾ ಹೋಗ್ತಾ ಇದ್ದೀವಿ ರೀ. ಓಕೆ, ಈಗಿಂದ ಹೇಳ್ಬಿಟ್ರಿ ಭಾಳ ಸಿಂಪಲ್ ಆಗಿ ಏನೂ ಇಲ್ಲ ಅಂತ ಹೇಳಿ. ನನಗೆ ಒಂದು ನಮ್ಮ ಕುತೂಹಲಕ್ಕೆ, ನಮ್ಮ ಇದಕ್ಕೆ ತಿಳ್ಕೊಬೇಕಾಗಿರೋದು ನಿಮ್ಮ ಹಿನ್ನೆಲೆ ಹೇಳಿ ಸರ್. ಹೇಗಿತ್ತು ನಿಮ್ಮ ಪೂರ್ವಜರು, ಎಲ್ಲಿಂದ ಬಂದ್ರಿ, ನಿಮ್ಮ ತಂದೆ ತಾಯಿ ಹೆಸರು? ಸರ್ದು ಸ್ವಲ್ಪ ಪರಿಚಯ ಮಾಡಿಸ್ಲಿ. ಇವರು ಆನಂದ್ ಯಾದವಾಡ ಅವ್ರ ಅಂತ ಹೇಳ್ರಿ. ನಮಸ್ತೆ. ಇವರು ಅಲ್ಲೇ ಬಿಜಾಪುರ ಕಡೆ ಒಂದು ತೋಟ ಐತ್ರಿ. ಹೌದಾ? ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವ್ರದ್ದು. ಇವರು ಎಲ್ಲಾ ನಮ್ ಗ್ರೂಪ್ ನಾಗನ ರೀ. ಬಹಳ ಇನ್ಸ್ಪಿರೇಷನ್ ರೀ ಅವ್ರದ್ದು. ಇವ್ರದ್ದು ತೋಟ ನೋಡೋಂಗ ಐತ್ರಿ. ಯಾವಾಗಾದ್ರೂ ಆಚ ಕಡೆ ಬಿಜಾಪುರದ ಹೋಗ್ತೀರಂದ್ರ ಬೆಟ್ಟ ಆಗ್ಬೋದ್ರಿ. ಅಯ್ಯೋ, ಅವಶ್ಯವಾಗಿ ಸರ್. ಅಂಬೆಗಾಡಿ ಇಡುವಂತ ಕೂಸಿರಿ ನಾವು. ಈಗ ಒಂದು 2-3 ವರ್ಷ ಆಯ್ತು ಶುರು ಮಾಡಿ. ಇಟ್ಟು ಬಿಟ್ಟಿದಿರಲ್ಲ, ಬಹಳ ಖುಷಿ. ಏನಾದ್ರು ಡೌಟ್ ಇದ್ದಾಗ ಹಿರಿಯರು ಇವರೆಲ್ಲ ಇರುತ್ತೆ. ನಾವು ಒಳ್ಳೆ ಹಿರಿಯರು, ನೀವು ವಿಷಯದೊಳಗೆ ನೀವು ಹಿರಿಯರು. ಇಲ್ಲಿ ಖರೆ ಬಹಳ ಖುಷಿ ಆಯ್ತು ಈ ಬಳಗ ನೋಡಿ. ಯಾಕಂತಂದ್ರೆ ಸಂಜೀವ್ ಅಣ್ಣವ್ರದ್ದು
ಬಳಗ ಬಹಳ ದೊಡ್ಡದು. ಹೌದು. ಅದರಲ್ಲ ಅದ್ರಲ್ಲಿ ಸೇರ್ಕೊಂಡಿದ್ದು ನಾನು ಒಬ್ಬ ಅದ್ರ ನಮಗನ್ಕಿ ಅವರ ಬೇಸ್ರಿ, ಬಾಕಿ ಅವ್ರಿಗೆ ಯಾರು ಬೇಸ್ ಅವ್ರ ಹೇಳ್ತಾರ್ರಿ. ನಮಗ ಅವರಿಂದ ಬಹಳ ಇನ್ಸ್ಪಿರೇಷನ್. ನಿಮ್ಮನ್ನಂತೂ ದಿವಸ 10 ಸಲ ಏನು ಹೇಳ್ತಾರ ಅವ್ರು ಅಂದ್ರೆ ಎಲ್ಲರಿಗೂ ಹೇಳ್ತಿರ್ತಾರ, ನೀವು ಅವ್ರನ್ನ ನೋಡಿ ಕಲಿಬೇಕು, ಲೈಫ್ ಸಿಂಪಲ್ ಲೈಫ್ ಅಂದ್ರೆ ಏನು ಅಂದ್ರೆ ಅವ್ರನ್ನ ನೋಡಿ ಕಲಿಬೇಕು ಅಂತ ಹೇಳ್ತಿರ್ತಾರ. ಹೌದಲ್ರಿ ಸರ್? ನಿಮ್ಮ ತೋಟಕ್ಕೂ ಬರೋಣ, ಬಹಳ ಖುಷಿ ಆಯ್ತು ನೀವು ಬಿಟ್ಟಿದ್ದು. ನಿಮ್ದೊಂದು ಜರ್ನಿ ತರೋಣ. ಯಾಕೆ ತರಬೇಕು ಇವತ್ತಿನ ಕತೆ ಅಂತಂದ್ರೆ ಇಂಥ ಅವಶ್ಯಕತೆ ಇದೆ ಅಂದ್ರೆ ಇವತ್ತಿನ ಪೀಳಿಗೆಗೆ ತುಂಬಾ ಅವಶ್ಯಕತೆ ಇದೆ ಸರ್. ಯಾಕಂದ್ರೆ ನಾವೆಲ್ಲೂ ಓಡ್ತಾ ಇದೀವಿ. ಸ್ವಲ್ಪ ಏನಿದ್ ಬಹಳ ಓಡುದು ಆಗೈತಲ್ರಿ, ಒಂದ್ ಸ್ವಲ್ಪ ನಿಂತು ನೋಡ್ಬೇಕ್ರಿ. ಇಷ್ಟು ಪರಿ ಓಡುದು ಅಂತ ಅಂದ್ಕೊಳ್ಳಿ, ಅದು ಇದ್ರ ಮ್ಯಾಲ ಏನ್ ಇಂಪ್ಯಾಕ್ಟ್ ಆಗೈತ್ರಿ, ಅದು ಬಹಳ ಬ್ಯಾಲೆನ್ಸ್ ತಪ್ತ್ರಿ. ಅದು ಸ್ವಲ್ಪ ನಿಂತ ಸ್ವಲ್ಪ ಸಮಾಧಾನಲೆ ಸ್ವಲ್ಪ ನೋಡುದು ಏನೈತಿ, ಒಂದಷ್ಟು ಈ ಟೈಪ್ ಹಿಂಗೆ ಯಾರು ತಿಳ್ಕೊಂಡು ಏನು ಮಾಡತ್ತಾರ ಅವ್ರ ಕಡೆ ಹೋಗ್ಬೇಕ್ರಿ, ಬೆಟ್ಟ ಆಗ್ಬೇಕು. ಇವು ಆದ್ರೆ ಸ್ವಲ್ಪ ಚಲೋ. ಇಲ್ಲ ಅಂತಂದ್ರೆ ಏನು ಹೊಂಟೇವಲ್ರಿ ಪಿಜ್ಜಾ ಬರ್ಗರು ಮಾಲು, ಅದು ಹಂಗನ ರೀ, ಅದು ಕಂಟಿನ್ಯೂ ಹಂಗನ ಹೊಂಟೈತ್ರಿ. ಅದು ಇದು ಒಂದೇದ ತೋಟದ ಬಗ್ಗೆ ಹೇಳ್ಬೇಕಂದ್ರಿ, ಇದು 22 acres, 22 ಎಕರೆ. 22 ಎಕರೆ. ಇದು ತಂದೆಯವ್ರು ಮಾಡಿದ್ದ ತೋಟ ರೀ. ಒಂದೀಗ 35 ವರ್ಷ ಆತ್ರಿ. ಮತ್ ಪ್ರತಿ ಇಷ್ಟು ಏನ್ ಗಿಡಗಳು ಕಾಣಿಸ್ತಾವ ಎಲ್ಲ ಅವರೇ ಹಚ್ಚಿದ್ದು. ಯಾಕಂದ್ರೆ ಅವ್ರ ಪರಿಸರದಿಂದ ಬಹಳ ಪ್ರೇಮ್ ರೀ. ಅವ್ರ ಒಟ್ಟು ಒಂದ್ ತೋಟ ತಗೊಂಡು ನಾವು ಸ್ವಲ್ಪ ಗಿಡ ಅದು ಎಲ್ಲ ಬಹಳ ಹಚ್ಚಬೇಕು, ಹಿಂಗಾಗಿ ಎಲ್ಲ ಅವರ ಮಾಡಿದ್ರಿ. ಈಗ ನಾವು ನಮ್ಮ ಫ್ಯಾಮಿಲಿ ಒಂದ್ 4-5 ವರ್ಷ ಆತ್ರಿ ಇಲ್ಲೇ ಸೆಟ್ ಆಗಿದೀವಿ. ಇಲ್ಲೇ ಇರ್ತೀರಿ? ಇಲ್ಲೇ ಇರ್ತೇವ್ರಿ. ಇದ ಮನಿ? ಇದ ಮನಿ ರೀ. ಇವ್ರು ನಮ್ಮ ಮನಿಯವ್ರಿ. ಆಮೇಲೆ ಜಾನ್ವಿ ಮುಂದ್ ಬಾ ಸ್ವಲ್ಪ. ನೀವು ಮತ್ತೆ ಹೇಗೆ ಹೊಂಟ್ರಿ ಅಂದ್ರೆ ನೀವು ಮತ್ತ ಜಾನ್ವಿ ನಮಗ್ ಪರಿಚಯ ಏನಮ್ಮ? ಅಯ್ಯೋ ಬಾಮ್ಮ. ಹಾ ರೀ, ಇವ್ರಿಬ್ರು ಟ್ವಿನ್ಸ್ ರೀ. ಹೌದಾ? ಅವಳಿ ಜವಳಿ. ಈಗ ಒಂದ್ 15 ದಿನ ಆತ್ರಿ 18 ಮುಗುದು ಇವ್ರದ. 15 ದಿನ ಆತನು, 1 ತಿಂಗಳ ಆತ್ರಿ 18 ಆಯ್ತ್ರಿ. ಮತ್ತ ಇಬ್ರು ಹೋಮ್ ಸ್ಕೂಲರ್ಸ್ ರೀ. 2nd ಸ್ಟ್ಯಾಂಡರ್ಡ್ ದಿಂದ ಸ್ಕೂಲಿಗೆ ಹೋಗಿಲ್ಲ. ಹೋಗಿಲ್ರಿ. ಈಗ 18 ವಯಸ್ಸು ಮಟಾನು ಏನೋ ಕಲಿತಾರ್ರಿ, ಎಲ್ಲಾ ನ್ಯಾಚುರಲ್ ಕಲಿತಾರ. ಈಗ ಇವ್ರು ಆನಂದ್ ಸರ್ ಕಡೆ ಕಲಿಬೇಕಂದ್ರ ಅವ್ರು ಏನ್ ಅವ್ರ ಕಡೆ ಸ್ಕಿಲ್ಸ್ ಐತಿ ಅವು ತಿಳ್ಕೊಳ್ಳೋದ್ರಿ. ಈಗ ನಿಮ್ ಕಡೆ ಏನ್ ನಾಲೆಜ್ ಐತಿ ಅದನ್ನ ತಿಳ್ಕೊಳ್ಳೋದ್ರಿ. ಸ್ವಲ್ಪ ಹಿಂಗ್ ನ್ಯಾಚುರಲ್ ಲರ್ನಿಂಗ್ ಮಾಡ್ತೇವ್ರಿ. ಆಮೇಲೆ ಅವರು ನಮ್ಮ ಮನೆಯವ್ರಿ. ಇರ್ರಿ ಒಂದಿಷ್ಟು ಒಂದು ಬ್ರೇಕ್ ಬೇಕಾಗಿತ್ತು. ಇಲ್ಲಿ ಏನಾಯ್ತು ಅಂದ್ರೆ ಅದಕ್ಕೆ ಇವು ವಿಷಯ ಅಲ್ಲಲ್ಲ ಬರ್ರಿ ಅಲ್ಲಿ ಏನ್ ಹೇಳತ್ತಿದ್ದೆ ಅಂತ ಹೇಳ್ತೀರಿ ಅವ್ರಿಗೆ. ಇವನೊಂದು ಸಾಲಿ ಸಲುವಾಗಿ ಇಷ್ಟು ತಲೆ ಕೆಡಿಸ್ಕೊಂಡಿವಲ್ಲ. ಬಿಲ್ಡಿಂಗ್ ಚಲೋ ಇರ್ಬೇಕ, ಆಮೇಲೆ ಚಲೋ ಫೀಸ್ ಇರ್ಬೇಕು. ಕಡಿಮೆ ಇದ್ರೆ ನಡೆಯಂಗಿಲ್ರಿ ಈಗ ನಮ್ಗೆ. ಚಲೋ ಫೀಸ್ ಇರ್ಬೇಕು, ಭಾರಿ ಭಯಂಕರ ಇರ್ಬೇಕು. ಆಮೇಲೆ ತಂದೆ ತಾಯಿನೂ ಎಂಟ್ರಿ ಮಾಡ್ಬೇಕು, ಮಕ್ಕಳನ್ನ ಎಂಟ್ರಿ ಅವ್ರ ಸೀಟ್ ಕೊಡಂಗಿಲ್ಲ ಅಂದ್ರೆ ಅದು ದೊಡ್ಡ ಕಾಲೇಜು ದೊಡ್ಡ ಶಾಲೆ ಅಂತ. ದಿನಗಳಲ್ಲಿ ಸಾಲಿಗೆ ಹೋಗ್ಲಾರ್ದಂಗೆ ಹೆಂಗ್ರಿ ಇದು ಅಂತ ಅಂದ್ರೆ ಇದು ಹೆಂಗ್ರಿ, ಇದು ಒಂದು ಹೋಮ್ ಸ್ಕೂಲಿಂಗ್ ಅಂತೇವ್ರಿ. ಇದಕ್ಕ ಒಂದ್ ತರದಿಂದ ಈಗ ಇವ್ರು ಮಾಡೋದು ಅನ್ಸ್ಕೂಲಿಂಗ್. ಯಾವಾಗಿನ ಮಠ ಇವ್ರಿಗೆ ಇದು ಏನು ಅಂತ ಹೇಳಿ, ಈಗ ಅದೊಂದು ಪ್ಲಾಸ್ಟಿಕ್ ಚೇರ್ ಇದು ಏನು ಅಂತ ಕೇಳು ಮಠ ನಾವು ಬಹಳ ಬೆನ್ ಹತ್ತಂಗಲ್ರಿ ಅವ್ರಿಗೆ. ನೀವು ಇದ್ ಮಾಡ್ರಿ ಅದ್ ಕಲೀರಿ, ನಾವು ಬೆನ್ ಹತ್ತಂಗಲ್ರಿ. ಅವ್ರಿಗೆ ಏನ್ ಇಂಟ್ರೆಸ್ಟ್ ಇರ್ತೈತಿ ತಾವಾಗಿ ಹೇಳ್ಬೇಕ್ರಿ. ಈ ಹೋಮ್ ಸ್ಕೂಲಿಂಗ್ನಾಗ ಹೆಂಗ್ರಿ, ಈಗ ನಾರ್ಮಲ್ ಸ್ಕೂಲಿಂಗ್ನಾಗ ಹೊರಗಿಂದ ಇನ್ಪುಟ್ ಒಳಗ್ ಹಾಕುದ್ರಿ. ಈ ಕಾನ್ಸೆಪ್ಟ್ನಾಗ ಒಳಗಡೆಯಿಂದ ಹೊರಗೆ ಬರ್ಬೇಕ್ರಿ. ಇವ್ರದ್ದೇನೋ ಒಂದಷ್ಟು ಹಿಂದಿನ ಪ್ರಾಕ್ಟೀಸಸ್ ಇರ್ತಾವ್ರಿ, ಆ ಬೇರೆ ಯಾವುದೋ ಒಂದು ಇನ್ಫ್ಲೂಯೆನ್ಸ್ ಇರ್ತೈತಿ, ಅದರಿಂದ ಹೊರಗಡೆ ಬರ್ಬೇಕ್ರಿ. ಈಗ ಜಸ್ಟ್ ಒಂದು ನೋಡ್ರಿ, ಇವನಿಗೆ ಕ್ರಿಕೆಟ್ ಇಂಟ್ರೆಸ್ಟ್, ಅವ್ ಪೂರಾ ತಂದು ಎಷ್ಟು ಎನರ್ಜಿ ಐತೆ ಅದಕ್ಕೆ ಹಚ್ತಾನ್ರಿ. ಈಗ ನಾ ಬೆನ್ ಹತ್ತಿದ್ದೆ ಅಂತಂದ್ರೆ ಆ ಎನರ್ಜಿ ಬರ್ತಿದ್ದಿಲ್ರಿ. ಈಗ ತನಗ್ ಕಲಿಯೋದೈತಿ, ತನಗ್ ಇಂಟ್ರೆಸ್ಟ್ ಐತಂದ್ರ ಅವ್ ಅದಕ್ಕೆ ಪೂರಾ ಹಚ್ಬಿಡ್ತಾನ್ರಿ. ಅದಕ್ಕೆ ಈಗ ಆಕಿಗ ಗಿಟಾರ್ ಕಲಿಯಾಕತ್ತಾಳ್ರಿ. ಆಮೇಲೆ ಒಂದ್ ಸ್ವಲ್ಪ ಇಂಗ್ಲಿಷ್ ಏನೇನೋ ತಿಳ್ಕೊತಿರ್ತಾಳ್ರಿ. ಈಗ ನಾ ಇಂಗ್ಲಿಷ್ ಮೀಡಿಯಂ 1st ಸ್ಟ್ಯಾಂಡರ್ಡ್ ದಿಂದ 10th ಮಟ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಬಟ್ ನನಗೆ ಇಂಗ್ಲಿಷ್ ಮಾತಾಡೋ ರೂಢ ಇಲ್ಲ. ಈಗ ಆಕಿ ಬರೀ 2nd ಸ್ಟ್ಯಾಂಡರ್ಡ್ ಹೋಗ್ಯಾಳ್ರಿ, ಬೇಕಾದಂಗೆ ಇಂಗ್ಲಿಷ್ ಮಾತಾಡ್ತಾ. ಹಂಗಂತೇಳಿ ನಾವು ಇಂಗ್ಲಿಷ್ಗೂ ಭಾಳ ಹೈಕ್ ಮಾಡಂಗಲ್ರಿ. ಅದಕ್ಕೆ ನ್ಯಾಚುರಲ್, ನಾವು ಯಾರು ಬೆನ್ ಹತ್ತಂಗಲ್ರಿ ನೀ ಇದನ್ನ ಕಲಿ ಅದ್ ಕಲಿ ಅಂತೇಳಿ. ಇದು ಅನ್ಸ್ಕೂಲಿಂಗ್ನಾಗ ಈ ಕಾನ್ಸೆಪ್ಟ್ ರೀ. ಅವ್ರಿಗೆ ಏನು ಬೇಕಾಗೈತಿ ಅವ್ರು ಹೇಳ್ಬೇಕ್ರಿ. ಭಾಳ ಒಳ್ಳೇದು ಹೇಳಿದ್ರಿ. ಇವತ್ತಿನ ಮಕ್ಕಳಿಗೆ ಅದೇ ಬೇಕಾಗಿದೆ. ಎಲ್ಲ ನಾವು ಮಾತಾಡ್ತಿರ್ತೀವಿ, ಆದರೂ ನಾವು ಈ ಧೈರ್ಯ ಮಾಡಂಗಿಲ್ಲ. ಆದರೂ ಒಂದು ಸರ್ಟಿಫಿಕೇಟ್ ಬೇಕು, ಮಾರ್ಕ್ಸ್ ಬೇಕು. ಇವತ್ತು ನೋಡ್ರಿಲ್ಲ, ದಿವಸ ಪೇಪರ್ ಓದ್ತೀರಿ, ಟಿವಿ ನೋಡ್ತೀರಿ, ಒಂದು 5 ಮಾರ್ಕ್ಸ್ ಕಡಿಮೆ ಬಿದ್ದರೆ ಆತ್ಮಹತ್ಯೆ ಮಾಡ್ಕೊಂಡಿರೋ ಉದಾಹರಣೆಗಳಿದೆ. ತಂದೆ ತಾಯಿಗಂತೂ ಏನ್ ದೊಡ್ಡ ಗುಡ್ಡನ ಬಿದ್ದು ತಲೆ ಮೇಲೆ ಬಿತ್ತು ಅನ್ನಂಗೆ ಅವ್ರು ಆಡ್ತಾರ. ಪಾಪ ಆ ಪ್ರೆಷರ್ ತಡಿಲಾರ್ದ ಮಕ್ಳು ಊರು ಬಿಟ್ಟು ಓಡ್ ಹೊಂಟವು, ಸಾಯಕತ್ತೇವು, ಏನೇನೋ ಮಾಡಕತ್ತೇವು. ಅಂದ್ರೆ ಇದು ಹೆಂಗ್ ಲಿಂಕ್ ಇದು? ನಿಮ್ಗೆ ಹೆಂಗ್ ಅನಿಸ್ತು ಈ ಹುಡುಗರನ್ನ ಸ್ಕೂಲ್ಗೆ ಕಳಿಸ್ಬಾರ್ದು, ಹಿಂಗೆ ಓದಿಸ್ಬೇಕಂತ ನಿಮಗೆ ಹೆಂಗ್ ಇನ್ಸ್ಪೈರ್ ಆಯ್ತು ಅಂತ? ಹೆಂಗ್ರಿ, ಒಂದ್ 3-4 ಫ್ಯಾಮಿಲೀಸಿಗೆ ನಾವು ಬೆಟ್ಟ ಆದ್ವಿ. ಇದು ಇಂಡಿಯಾ ಒಳಗ ಹೋಮ್ ಸ್ಕೂಲಿಂಗ್ ಅಂತ ಹೇಳಿ ಒಂದ್ ಬಹಳ ದೊಡ್ಡ ಗ್ರೂಪ್ ಐತ್ರಿ. ಬಹಳ ಮಂದಿ ಪೇರೆಂಟ್ಸ್ ತಮ್ಮ ಮಕ್ಳಿಗೆ ಹಿಂಗ್ ಸ್ಕೂಲ್ ಕಳ್ಸಂಗಲ್ರಿ. ಅದು ಅದ್ರದ್ದು ವರ್ಷಕ್ಕೊಮ್ಮೆ 3-4 ದಿನ ಫಂಕ್ಷನ್ ಆಗ್ತೈತ್ರಿ. ಎಲ್ಲಾ ಹೋಮ್ ಸ್ಕೂಲರ್ ಫ್ಯಾಮಿಲೀಸ್ ನಾವು ಕೂಡ್ತೇವ್ರಿ. ನೀವೇನ್ ಮಾಡತ್ತೀರಿ, ನಾವೇನ್ ಮಾಡತ್ತೀವ್ರಿ, ಹಿಂಗಂತ ಅಲ್ಲಾಕಿ ಇದ ಪರ್ಫೆಕ್ಟ್ ಅಂತ ಹೇಳ್ರಿ. ಇದು ಎಕ್ಸ್ಪೆರಿಮೆಂಟ್ ಅಲ್ರಿ. ಇದು ಎಕ್ಸ್ಪೆರಿಮೆಂಟ್.
ಎಲ್ಲಾರ್ಗೂ ಮಾಡಕ್ ಆಗ್ತೈತಿ ಇಲ್ಲ ಅದು ಹೇಳಕ್ ಆಗಂಗಿಲ್ರಿ ಬಟ್ ಒಂದು ಎಕ್ಸ್ಪೆರಿಮೆಂಟ್. ಅಲ್ಲ ನೀವೇನೋ ಹೇಳಿದ್ರಿ ಮೇಡಮ್, ನೀವು ಬರ್ರಿ ಮೇಡಮ್. ಇರ್ಲಿ ಅವ್ರು ಮಾತಾಡ್ತಾರ್ರಿ. ಅಲ್ಲಲ್ಲ, ಮೊದ್ಲ ಎಲ್ಲಾರು ಬಹಳ ಮುಖ್ಯ ಅಂದ್ರೆ ಹೋಮ್ ಮಿನಿಸ್ಟರ್ ಪರ್ಮಿಷನ್ ಬೇಕಾಗಿತ್ತೆ, ನೀವು ಅವ್ರನ್ನ ಹೆಂಗ್ ಒಪ್ಸಿದ್ರಿ? ಅದು ಬಹಳ ಇಂಪಾರ್ಟೆಂಟ್ ಅಲ್ಲೇನ್ರಿ? ಅದಕ್ಕೆ ಸಮಯ ತಗೊಂತ್ರಿ, 4-5 ವರ್ಷ ಟೈಮ್ ತಗೊಂತ್ರಿ. ಮತ್ ನಮಗೂ ಹಿಂಗೂ ಪ್ರತಿ ವಿಷಯ ನಮಗೂ ಸ್ಮೂತ್ ಹೋಗಿಲ್ರಿ, ನಮಗೂ ಬಹಳ ಟಫ್ ಬಂದ್ರಿ. ಎಲ್ಲಾರು ಇಲ್ಲ ಇವ್ರ ಮುಂದಿನ ಭವಿಷ್ಯ ಏನು, ಇವ್ರ ಏನ್ ಮಾಡ್ಬೇಕು, ಹೆಂಗು, ಯಾಕ ಚಾಲೆಂಜಸ್ ಬರ್ತಾವ್ರಿ. ಹಿಂಗಿಲ್ಲಾಕಿ ಈಸಿ ಅಂತಿಲ್ಲ, ಇದು ಎಕ್ಸ್ಪೆರಿಮೆಂಟಲ್ ಐತ್ರಿ. ಸ್ವಲ್ಪ ನಾವು ಹೆಂಗ್ರಿ ಇದಕ್ಕೆ ಪೇಷನ್ಸ್ ತೊಗೊಂತಿರ್ತೀವಿ. ನಮಗೇನ್ರಿ ಆ ರ್ಯಾಟ್ ರೇಸ್ ಬೇಡಾಗಿತ್ರಿ. ಆ ಓಡೋದು ಅದು ಮಾಡ್ಬೇಕು, ಇದು ಮಾಡ್ಬೇಕು, ಇಲ್ಲಿಂದ ಈಗ ತಿಳ್ಕೊರಿ. ಈಗ ಇಲ್ಲಿ ಧಾರವಾಡದವ್ರು ಇದ್ದವ್ರ ಬೆಂಗಳೂರು ಬಾಂಬೆದು ವಿಚಾರ ಮಾಡ್ತಾರೆ, ಬೆಂಗಳೂರಿನಾಗ ಇದ್ದವ್ರ ಒಂದೆಲ್ಲೋ ಅಮೇರಿಕಾ ಹೋಗ್ಬೇಕು, ಆಸ್ಟ್ರೇಲಿಯಾ ಹೋಗ್ಬೇಕು. ಈಗ ಅಲ್ಲಿದ್ದವ್ರು ಇನ್ ಸ್ಪೇಸ್ ವಿಚಾರ ಮಾಡಾಕ್ತಾರ ಗೊತ್ತಿಲ್ಲ. ಹಿಂಗ ಓಡ್ಕೊಂತ ಹೋದ್ವಿ ಅಂತಂದ್ರೆ ಹೆಂಗ್ರಿ ಅಂತ ನಾವು ಎಲ್ಲಿ ಇರ್ತೀವ್ರಿ. ನಮ್ಗೆ ಏನೊಂದು ಹಳೆ ಸ್ಕಿಲ್ಸ್ ಇದ್ದು, ಈಗ ಒಂದು ಮೊದ್ಲಿನ ಟೈಮ್ನಾಗ ನೋಡ್ರಿ, ಒಂದು ಕಾರ್ಪೆಂಟರ್ ಮಗ, ಒಂದು ಬಡಿಗ್ಯಾರ ಮಗ ಬಡಿಗ್ಯಾ, ಕುಂಬಾರ್ ಮಗ ಕುಂಬಾರ್ರಿ, ಇದೊಂದು ಪ್ರಾಕ್ಟೀಸ್ ಇತ್ರಿ. ಇದು ಬ್ರೇಕ್ ಆಗ್ಬಿಡ್ತ್ರಿ. ಅದಕ್ಕೆ ಒಂದು ನಾವು ಅದೆಲ್ಲ ಬೇಡ, ತಮಗ ತಾವು ಸ್ವಂತ ಏನ್ ಬೇಕಾಗಿರ್ತೈತಿ ಅವ್ರು ತಿಳ್ಕೊಲಿ ಮಾಡ್ಲಿ. ನಾವು ಒಂದ್ ಸ್ವಲ್ಪ ಹಿಂಗ್ ಬೇರೆ ಬೇರೆ ಫ್ಯಾಮಿಲೀಸ್ ಕಡೆ ಹೋಗ್ತೇವ್ರಿ, ಅವ್ರ ಕಡೆ ಕೇಳಿದಾಗ ನಮಗೊಂದು ನಾಲೆಜ್, ಹಾಪ ಇದು ಮಾಡೋದು ಯೋಗ್ಯ. ಮತ್ತು ಇದ್ರಾಗ ಏನು ಹಂತಾಪರಿ ಏನು ಇದಿಲ್ರಿ. ಈಗ ತಿಳ್ಕೊರಿ, ಈಗ ಇವಂಗ್ ಟೆಕ್ನಾಲಜಿ ಒಳಗೆ ಪೂರಾ ನಾಲೆಜ್ ರೀ, ನನಗೆ 0 ಅದ್ರೊಳಗೆ. ಈಗ ಹಂಗಂತೇಳಿ ನಾವು ಯಾರು ಅವ್ರಿಗೆ ಕಲ್ಸಿಲ್ಲ, ತಾನ ತಿಳ್ಕೊಂಡು ನನಗೆ ಇದ್ರಾಗ ಇಂಟ್ರೆಸ್ಟ್ ಐತಿ, ನಾ ಇದನ್ನ ತಿಳ್ಕೊಬೇಕು. ಹೆಂಗ್ ಕಲಿತಾರ? ಈಗ ಮನ್ಯಾಗ ಇರ್ತಾರ ಅಂದ್ರಿ, ಸಾಲಿಗಂತೂ ಹೋಗೋದಿಲ್ಲ ಅಂದ್ರಿ, ಕಲಿಯೋದು ಹೆಂಗೆ? ನಾವು ಏನೂ ಕಲ್ಸಂಗೆ ಇಲ್ರಿ. ಮತ್ತೆ ಇದು ಇಂಡೈರೆಕ್ಟ್ಲಿ ಹೆಂಗ್ರಿ ಅಂತಂದ್ರೆ ಹ್ಯೂಮನ್ ಬ್ರೈನ್ ಇರುವುದನ್ನ ಕಲಿಯಾಕ್ರಿ. ಇದಕ್ಕೆ ಸಪ್ರೇಟ್ಲಿ ಕಲಿಬೇಕಂತ ಹೇಳಿ ಯಾವಾಗ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಸ್ಟಾರ್ಟ್ ಆತಲ್ರಿ, ಅವಾಗಿಂದ ಎಜುಕೇಶನ್ ಬೇಕು ಅಂತ ಸ್ಟಾರ್ಟ್ ಆತ್ರಿ. ಅದಕ್ಕಿಂತ ಮೊದಲು ಇಂಥಪರಿ ಎಜುಕೇಶನ್ ಇದ್ದಿದ್ದಿಲ್ರಿ. ಗುರುಕುಲ ಇವೆಲ್ಲ ಈ ಥರ ಸ್ಟೈಲದ್ದು ಇರ್ತೈತ್ರಿ. ಅವು ಹಿಂಗೆ ಭಾಳ ಅದು ಕಲಿಬೇಕು ಹಿಂಗಂತ ಏನಿದ್ದಿದ್ದಿಲ್ಲ. ಮತ್ತು ಈಗಿನ ಪೇರೆಂಟ್ಸ್ನಾಗ ನೋಡ್ರಿ ನೀವು, ಮೊದ್ಲು ಹೆಂಗೆ ಇರ್ತೈತ್ರಿ, ಹಾಪ ನೀವು ಓದಾಕ್ ಬರ್ಯಾಕೆ ಬರ್ತೈತಿ. ಬಟ್ ಈಗಿನ ಪೇರೆಂಟ್ಸ್ ಇದ್ರಿ, ಇಲ್ಲ ಅವ್ರದ್ದು ಇಷ್ಟು ಪರ್ಸೆಂಟೇಜ್ ಐತೆ, ಅದಕ್ಕಿಂತ ಜಾಸ್ತಿ ನಿಮ್ದು ಆಗಬೇಕು. ಇದೇನೋ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆತಲ್ರಿ, ನಮಗೆ ಅದು ಸ್ವಲ್ಪ ಹಿಡಿಸ್ಲಿಲ್ಲ. ಅದಕ್ಕೆ ಬೇಡ, ಅವ್ರು ಸ್ವಲ್ಪ ಕಾಮಾಗಿ ತಮಗೆ ಹೆಂಗೆ ತಿಳಿದೈತಿ, ಏನು ಮಾಡೋದೈತಿ ಅವ್ರು ಮಾಡಲಿ. ನಾವು ಇದ್ರೊಳಗೆ ಭಾಳ ಅವ್ರಿಗೆ ಬೆನ್ನು ಹತ್ತಂಗಿಲ್ರಿ, ಇದು ಮಾಡ್ರಿ ಅದು ಮಾಡ್ರಿ ಅಂತೇಳಿ. ಈಗ ನಮ್ದು ಬಟ್ಟೆ ಅಂಗಡಿ ಐತ್ರಿ, ಅವ್ರಿಗೊಂದೊಳ್ಳೆ ಅರ್ಬಿ ಅಂಗಡಿಯಾಗೂ ಹೋಗ್ಬೇಕಂದ್ರೆ ಅದನ್ನೂ ತಿಳ್ಕೊಬೇಕಂದ್ರೆ ಅವ್ರು ಅದನ್ನೂ ಮಾಡ್ತಾರೆ. ನಾವು ನಮ್ದು ಏನೂ ಕಂಟ್ರೋಲ್ ಇರಂಗಿಲ್ರಿ. ಮತ್ತು ಈಗ ಮನೆ ಒಳಗೆ ರೀ ಅವ್ರ ತಾಯಿಯಿಂದ ಒಂದು ಅಡುಗೆ ಮಾಡೋದಾತ್ರಿ, ಪ್ರತಿಯೊಂದು ಅದೊಂದು ಸ್ಕಿಲ್ ರೀ, ಅದನ್ನೂ ಕಲಿತಾರೆ. ನಾವು ಹಿಂಗೆ ಬಿಲೀವ್ ಮಾಡ್ತೀವಿ, ಹಿಂಗೆ ಕಲೀರಿ. ಓಕೆ, ಅದ್ಭುತ. ಜಾನ್ವಿ ಅಮ್ಮ, ಆಲ್ರೆಡಿ ಅಲ್ಲಿ ತೋಟದಲ್ಲಿ ಭೇಟಿಯಾಗಿದ್ರಿ. ಅಲ್ಲಿ ಓಡಾಡೋ ಮುಂದೆ ನಾನು ಭಾಳ ಜನಕ್ಕೆ ಆಶ್ಚರ್ಯ ಆಗಿದ್ದದೆ. ಸ್ಕೂಲ್ಗೆ ಹೋಗಿಲ್ಲ ಅಂತಾರೆ, ಎಲ್ಲ ಭಾಷೆ ಮಾತಾಡ್ತಾರೆ, ಎಲ್ಲರ ಜೊತೆ ಎಷ್ಟು ಸಂವಾದ ಇವ್ರು ಚೆನ್ನಾಗಿತ್ತು ಅಂತಂದರೆ ಭಾಳ ಚೆನ್ನಾಗಿತ್ತು. ಈಗ ಅಪ್ಪಾಜಿ ಹೇಳ್ತಾ ಇದ್ರು, ಏನ್ ಸ್ಕೂಲ್ ಅಂತಾರೆ ಅದಕ್ಕೆ? ಹೋಮ್ ಸ್ಕೂಲ್ ಅನ್ಸ್ಕೂಲ್ ತುಂಬಾ ಹೆಸರಿದಾವೆ. ಸೆಲ್ಫ್ ಸ್ಕೂಲ್ ಅಂದ್ರೆ ಎಲ್ಲರೂ ಅದರಲ್ಲಿ ತಮ್ದು ಫ್ಲೇವರ್ಸ್ ಇಂದ ಮಾಡ್ತಾರ್ರಿ. ಎಲ್ಲಾ ಪೇರೆಂಟ್ಸ್ ಅವ್ರಿಗೆ ಹೆಂಗ್ ಕನ್ವೀನಿಯನ್ಸ್, ಅವ್ರಿಗೇನು ಥಾಟ್ ಇಂದ ಅಂತ. ಒಬ್ಬೊಬ್ರು ರೋಡ್ ಸ್ಕೂಲಿಂಗ್ ಅಂತೂ ಮಾಡ್ತಾರ್ರಿ. ಸೊ ಅಂದ್ರೆ ಅಡ್ಡಾಡು ಟ್ರಾವೆಲಿಂಗ್ ಮಾಡ್ಕೊಂತ ಹುಡುಗರು ಕಲಿಯೋದು ಹಂಗೆಲ್ಲ. ಸೊ ಜಸ್ಟ್ ಆನ್ ದ ರೋಡ್ ಎಲ್ಲ ಟ್ರಾವೆಲಿಂಗೇ ಮಾಡ್ತಿರ್ತಾರ್ರಿ ಫುಲ್ ಟೈಮ್. ಅದರಿಂದಾನೇ ಅವ್ರು ಎಲ್ಲಿ ಯಾರಿಗೆ ಬೆಟ್ಟಾಗ್ತಾರೆ ಅವರಿಂದ ಕಲಿಯೋದು, ಅವ್ರನ್ನ ಮಾತಾಡ್ಸೋದು, ಆ ಜಗದ ಭಾಷಾ ಕಲಿಯೋದು, ಆ ಥರನೂ ಮಾಡ್ತಾರೆ. ಸೊ ಬೇರೆ ಬೇರೆ ಎಕ್ಸ್ಪೆರಿಮೆಂಟ್ಸ್ ನಡೀತಾವ್ರಿ. ಇದು ಈಗ ಆಯ್ತಮ್ಮ, ಈಗ ನೀವು ಹಂಗಾರೆ ಏನು ಓದ್ತೀರಿ? ಈಗ ನೀವು ಏನಂತ ಹೇಳ್ಬೋದು? ನಿಮ್ಗೆ ಎಷ್ಟನೇ ಕ್ಲಾಸು ಅಂತ ಕೇಳಂಗಿಲ್ಲ. ಈಗ ಸಣ್ಣ ಎಕ್ಸಾಂಪಲ್ ಹೇಳಿರಿ. ನಾವು ಅಕ್ಕಿನ ಬಗ್ಗೆ ಹಿಂಗೆ ಭಾಳ ದೊಡ್ಡದಾದ ಹೇಳಬೇಡ್ರಿ, ಅವ್ನ ಬಗ್ಗೆನೂ ಆಯ್ತು. ಈಗ ಮೊನ್ನೆ ಅಗ್ರಿ ಯೂನಿವರ್ಸಿಟಿಯಿಂದ 4 ಹುಡುಗಿಯರು ಬಂದಿದ್ರಿ ಸ್ಟೂಡೆಂಟ್ಸ್. ಅವ್ರಿಗೊಂದು ಏನಂತಾರ ಪ್ರಾಜೆಕ್ಟ್ ಅಂತಾರೆ ಜನ್ವಿ, ಅದಕ್ಕೆ ಅವ್ರಿಗೆ ಪ್ರಾಜೆಕ್ಟ್ ಕೊಟ್ಟಾರ್ರಿ. ಒಂದು 50-60 ಹುಡುಗಿಯರ್ಗ ಇಲ್ಲಿ ನಿಗದಿ ಆಜುಬಾಜು ಹಳ್ಳಿ ಒಳಗೆ ನೀವು ಪ್ರಾಕ್ಟಿಕಲ್ ತಿಳ್ಕೊಂಬರ್ರಿ, ಈಗ ಸರ್ವೆ ಮಾಡ್ಕೊಂಬರ್ರಿ. ಒಂದು 5-6 ವಿಸಿಟ್ ಬಂದ್ರಿ. ಈಕಿನೇ ಹ್ಯಾಂಡಲ್ ಮಾಡಲ್ರಿ, ಯಾಕಂದ್ರೆ ನಾ ಸ್ವಲ್ಪ ಬೇರೆ ವರ್ಕ್ನಾಗ ಬ್ಯುಸಿ ಇದ್ದೆ ರೀ. ಲಾಸ್ಟಿಗೆ ಅವ್ರು ಒಂದು ಕ್ವಶನ್ ಕೇಳಿದ್ರಿ, ಇದೆಲ್ಲ ನೀವು ಎಲ್ಲಿ ಕಲ್ತ್ರಿ, ಏನು ಕಾಲೇಜ್ ಹೋದ್ರಿ, ಎಲ್ಲಿ ತಿಳ್ಕೊಂಡು ಬಂದ್ರಿ, ಏನು ತಿಳ್ಕೊಂಬಂದ್ರಿ? ಒಂದೇ ಉತ್ತರ, ನಾವು ಏನು ಬೇಸಿಕ್ ಮುಂಜಾನೆ ಎದ್ಗಳು ನೋಡ್ತೀವಿ, ಅದನ್ನ ಬೀಜ ಹಿಡಿಯೋದಾಯ್ತು, ಯಾವ ಸೀಸನ್ದಾಗ ಆಯ್ತು ರೀ, ಏನು ಸಾಯಿಲ್ ಇದ್ದ, ಆರ್ಗ್ಯಾನಿಕ್ ಅಂದ್ರೆ ಏನು, ನ್ಯಾಚುರಲ್ ಫಾರ್ಮಿಂಗ್ ಅಂದ್ರೆ ಏನು, ನಮಗೆ ಡೈಲಿ ಪ್ರಾಕ್ಟೀಸ್ ರೀ ಇದು. ಇದ್ರ ಸಂಬಂಧ ನಾವು ಪ್ರತಿ ಬೇರೆ ಕುಂತು ಭಾಳ ಅವ್ರಿಗೆಲ್ಲ ತಿಳಿಸಿ ಹೇಳಿ ಇದೇನಿಲ್ಲ ಇಲ್ರಿ. ನಾವೀಗ ಎಲ್ಲಿ ಹೋಗ್ತೇವಲ್ರಿ, ಯಾವುದೋ ಒಂದು ಫ್ಯಾಮ್ಲಿಗೆ ಒಂದು 3 ತಿಂಗಳು 4 ತಿಂಗಳಿಗೆ ಒಮ್ಮೆ ಒಂದು ಫ್ಯಾಮ್ಲಿಗೆ ಬೆಟ್ಟ ಹಾಕಿ ಹೋಗ್ತೇವ್ರಿ. ಅಲ್ಲಿ ಏನೇನು ಮಾತಾಡ್ತೇವ್ರಿ ಎಲ್ಲ ವಿಷಯ ಇವ್ರೂ ಕೇಳ್ತಾರೆ. ಹಾಂಪ್ಪ ಹಿಂಗೆ ಐತಿ. ಮತ್ತು ನಾವು ಹೋಗೋ ಹೆಂಗ್ರಿ, ಅಲ್ಲಿ ಏನಾದರೂ ಸ್ವಲ್ಪ ಡೀಪ್ನಾಗ ವಿಚಾರ ಮಾಡೋರ ಕಡೆನೇ ಹೋಗ್ತೇವ್ರಿ.
ಹಂಗೆ ಸುಮ್ಮನೆ ರ್ಯಾಂಡಮ್ಲಿ ಯಾರಿಗೋ ಬೆಟ್ಟ ಆದ್ವಿ ಸುಮ್ಮನೆ ಒಂದು ನಾವು ಅಲ್ಲಿ ಬೆಟ್ಟ ಆದ್ವಿ ಹಿಂಗಿಲ್ರಿ ನಮ್ಮ ಕೆಲಸ. ಈಗ ತಿಳ್ಕೊರಿ, ಈಗ ಆನಂದ್ ಸರ್ ಅದ ರೀ, ಅವರು ಭಾಳ ಏನು ಯಾರಿಗೂ ಏನು ಪಬ್ಲಿಸಿಟಿ ಅಂತಲ್ಲ, ಬಟ್ ಏನೋ ಕೆಲಸ ಮಾಡ್ತಾರಲ್ರಿ ಅಷ್ಟು ಡೆಪ್ನಾಗಿರ್ತೈತಿ. ಈಗ ಅವ್ರ ಕಡೆ ಹೋದ್ವಿ ಅಂತಂದ್ರೆ ಈಗ ಕುಂತೇವೆ ಅಂದ್ರೆ ಒಂದು 4 ತಿಳ್ಕೊಳಕ್ಕೆ ಸಿಕ್ಬಿಡ್ತೀರಿ. ಹಿಂಗೆ ನಾವು ತಿಳ್ಕೊಂತ ಹೋಗೋದ್ರಿ, ಹಿಂಗನ ಹೋಗ್ತೇವ್ರಿ. ಅಲ್ಲ, ಈಗ ಒಂದು ಪ್ರಶ್ನೆ ಬರುತ್ತೆ. ನಾವು ಅನ್ಕೊಂಡಿರೋದು ಶಾಲೆ ಏನಪ್ಪ, ಅಕ್ಷರ ಜ್ಞಾನ ಇರಬೇಕು, ಓದ್ಕೊಂಡ ಮೇಲೆ ಒಂದಿಷ್ಟು ಸರ್ಟಿಫಿಕೇಟ್ ಸಿಗುತ್ತೆ, ಆ ಸರ್ಟಿಫಿಕೇಟ್ ಮೇಲೆ ಒಂದು ಕೆಲಸ ಸಿಗುತ್ತೆ, ಮತ್ತು ಭಾಷೆ ಬರುತ್ತೆ, ಜ್ಞಾನ ಬರುತ್ತೆ, ಆ ಸಂಸ್ಕೃತಿ ಬರುತ್ತೆ, ಈ ಕಲೆ ಯಾವ್ದಾದ್ರು ಸಂಬಂಧಪಟ್ಟಿದ್ದು ಏನೇನು ಇಷ್ಟ ಇರುತ್ತೆ ಅದನ್ನು ಓದ್ತಾ ಹೋಗ್ತಾರೆ. ಯಾವ ಡಿಗ್ರಿಗಳಿಗೆ ಏನೇನು ಮಾಡ್ತಾರೆ ಆಯಾ ನೌಕರಿ ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ನೀವು ಹೆಂಗೆ ಡಿವೈಡ್ ಮಾಡ್ತೀರಿ? ಯಾವ ಥರದ ನಾಲೆಡ್ಜ್ ನಿಮ್ಗಿದೆ? ಎಲ್ಲದೂ ಇದೆಯಾ? ಪರ್ಟಿಕ್ಯುಲರ್ ಆಗಿ ಒಂದ್ರದ್ ಬಗ್ಗೆ ಅಂದ್ರೆ ಸಣ್ಣವ್ರಿದ್ದಾಗ ಎಲ್ಲ ಎಕ್ಸ್ಪೋಜರ್ ಇದ್ದೇ ಇರ್ತೈತಿಲ್ರಿ, ಬೇರೆ ಬೇರೆ ತರ ನೋಡಿರ್ತೀವಿ ನಾವು. ಅಂದ್ರೆ ಯಾರ್ದಾರ ಫಾರ್ಮಿಗೆ ಹೋಗಿರ್ತಿದ್ವಿ, ಅದು ಇಷ್ಟ ಆಗಿತ್ತು, ಅಥವಾ ಮ್ಯೂಸಿಷಿಯನ್ಸಿಗೆ ನೋಡಿದೆ, ನನಗೆ ಗಿಟಾರ್ ಇಷ್ಟ ರೀ, ಸೊ ನಾ ಗಿಟಾರು ಕಲಿತೀನಿ. ಆಮೇಲೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಳಗೆ ಭಾಳ ಇಂಟ್ರೆಸ್ಟ್, ಸೊ ನಾ ಕ್ರಿಯೇಟಿವ್ ರೈಟಿಂಗ್ ಅಂತ ಕ್ಲಾಸಸ್ ತಗೋತೇನೆ ರೀ. ಸೊ ಕ್ಲಾಸಸ್ ತಗೋತೇವ್ರಿ, ಹಿಂಗೇನಿಲ್ಲ ಕ್ಲಾಸಸ್ ತಗೊಳ್ಳೋದಂತಂತಿಲ್ಲ. ನಮ್ಗೀಗ ಭಾಷೆ ಕಲಿಯೋದಂತ ಕನ್ನಡ ಹಿಂದಿ ಸಂಬಂಧ ನಾವು ಟ್ಯೂಷನ್ಸ್ ತೊಗೊಂಡ್ವಿ ರೀ. ಅವಾಗ ಬರೀಲಿಕ್ಕೆ ಓದಲಿಕ್ಕೆ ಅಂತ ಟ್ಯೂಷನ್ಸ್ ಹೋಗ್ತಿದ್ವಿ ಧಾರವಾಡ. ಸೊ ನಮಗೆ ಯಾವ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟಿಗೆ ನಾವು ಕ್ಲಾಸ್ ಅಥವಾ ಯಾರು ಮೆಂಟರ್ ಇದ್ದಾರೆ ಅವರನ್ನು ಹುಡ್ಕೊಂತ ಹೋಗಿ ಕಲಿತೀವಿ. ಸೊ ಪರ್ಟಿಕ್ಯುಲರ್ಲಿ 6 ಸಬ್ಜೆಕ್ಟ್ಸ್ ಅಂತ ಹಿಂಗೆ ಡಿವಿಷನ್ ಇಲ್ಲ, ಆದರೆ ನಮ್ದು ತುಂಬ ಇಂಟ್ರೆಸ್ಟ್ಗಳನ್ನು ಕಲ್ಕೊಂತ ಹೋಗ್ತೀವಿ. ಕ್ರೋಶೆ ಮಾಡ್ತೀವಿ, ನಾನು ಸ್ಟಿಚಿಂಗ್ ಮಾಡ್ತೀನಿ, 2 ವರ್ಷ ಸ್ಟಿಚಿಂಗ್ ಕಲ್ತಿದ್ದೀನಿ. ಸೊ ಬೇರೆ ಬೇರೆ 2 ವರ್ಷ ಸ್ಟಿಚಿಂಗ್ ಕ್ಲಾಸಿಗೆ ಹೋದ್ರಿ. ಈಗ ಅವ್ರಿಗೆ ಬಟ್ಟೆ ಆತ್ರಿ, ಅವ್ರ ತಾಯಿಗೆ ಆತ್ರಿ, ನಾವು ಬಟ್ಟೆ ಹೊಲ್ಕೊಂತಾರ್ರಿ, ಹೊಲ್ಕೋಬೋದು. ಎಷ್ಟೇ ಏನೋ ಅರ್ಬಿ ಒಂದು ತಂದ್ಬಿಟ್ಟಿವಿ ಅಂತಂದ್ರಿ ಬೇಕಾದಂಗೆ ಮತ್ತೆ ಟೇಲರ್ ಕಡೆ ಹೋಗ್ಬೇಕಂತಿಲ್ಲ, ಅವರಷ್ಟು ಫಿನಿಶ್ ಇಲ್ಲ ಅಂತಂದ್ರು ಸುದಾ ನಮಗೆ ಸಾಕ್ರಿ, ನಮಗೊಂದು ಕಂಫರ್ಟ್ ಆಗೋಂಗೆ ಅವ್ರ ಬಟ್ಟೆ ಹೊಲ್ಕೋಬೋದು. ಇನ್ನು ಮುಂದೆ ಅದ್ರಾಗ ಮುಂದೆ ಹೋಗ್ಬೇಕಂತಂದ್ರೆ ಮುಂದೆ ಕಳಿಸ್ಬೋದ್ರಿ. ಆಮೇಲೆ ನಾವು ಓದು ಬರುದಿಲ್ಲ ಅಂತೂ ಇಲ್ಲಲ್ರಿ. ಈಗೂ ನಾವು ಬೇಕಂತಂದ್ರೆ ಯಾವುದು ಲೈಕ್ 10th ಅಥವಾ ಮುಂದೆ ಬೋರ್ಡ್ಸ್ ಬರೆದು ನಾವು ಡಿಗ್ರಿ ತಗೋಬಹುದು. ಸೊ ಅದು ಆಪ್ಷನ್ ಯಾವಾಗೂ ಇದೆ. ನಮ್ಗೆ ಅದೇ ಜಾಬ್ ಮಾಡೋ ಮನಸ್ಸು ಬಂದ್ರು ನಾವು ಹೋಗ್ಬೋದಲ್ಲ ವಾಪಸ್. ವಿ ಕ್ಯಾನ್ ಡೂ 10th ಆಮೇಲೆ ಮತ್ತೆ ಡಿಗ್ರಿ ತಗೊಂಡು ನಾರ್ಮಲ್ ಎಲ್ಲರೂ ಹೆಂಗೆ ಓದ್ತಾರೆ ಹಂಗೂ ಓದ್ಬೋದು. ಬಟ್ ಸ್ಕೂಲ್ ಅಂದ್ರೆ ಬರೀ ಓದು ಅಂತ ಏನಿಲ್ಲ, ಅಲ್ಲಿ ಒಂದು ವಾತಾವರಣ ಬೇರೆ, ಅಲ್ಲಿ ಆಟ ಪಾಠಗಳು, ನಿಮ್ಮ ಗೆಳೆಯರು, ಹುಡುಗರು, ಇನ್ನೇನ ಚಟುವಟಿಕೆಗಳಿರ್ತಲ್ಲ, ಅದೆಲ್ಲ ಮಿಸ್ ಮಾಡಿದ್ವಿ ಅಂತ ಅನ್ಸಲ್ವಾ? ಇಲ್ಲ ರೀ, ಅಂದ್ರೆ ನಾನು 2nd ಸ್ಟ್ಯಾಂಡರ್ಡ್ ಮಟ್ಟ ಸ್ಕೂಲ್ ಹೋಗಿದ್ದೆ, ಆಮೇಲೆ 3rd 4th ಬಾಲ್ ಒಳಗಿದ್ದೆ ರೀ. ಅದಾದ್ಮೇಲೆ ನಾವು ಹಿಂಗೆ ಸ್ವಲ್ಪ 1-2 ವರ್ಷ ಟ್ರಾವೆಲಿಂಗ್ ಮಾಡಿದ್ವಿ ರೀ. ಸೊ ಅವಾಗೂ ಅನಿಸಿಲ್ಲ. ಆಮೇಲೆ ಫಾರ್ಮ್ ಬಂದ್ಮೇಲೂ ಯಾಕೇನೋ ನಾವಿಬ್ಬರು ಇದ್ವಲ್ರಿ, ಸೊ ಯಾವತ್ತು ಅಷ್ಟಿಲ್ಲ. ಆಮೇಲೆ ಇಂಡಿವಿಜುವಲ್ ಮೇಲೂ ಡಿಪೆಂಡ್ ಇದೆ ರೀ. ಒಬ್ಬೊಬ್ರಿಗೆ ಅನ್ನಿಸ್ಬೋದು. ಈಗ ನಾವು ತುಂಬಾ ಹೋಮ್ ಸ್ಕೂಲರ್ಸಿಗೆ ಬೆಟ್ ಆಗ್ತೇವ್ರಿ, ಅವ್ರಿಗೆ ಅನಿಸ್ತದೆ ನಾವ್ ಎಲ್ಲಿ ಮಿಸ್ ಔಟ್ ಆದ್ವಿ ಅಂತ. ಸ್ಕೂಲ್ ಮಿಸ್ ಆದ್ವಿ ಇದು ಅಂತಾರ್ರಿ. ಹಿಂಗಿಲ್ಕಿ ಇದು ಎಕ್ದಮ್ ಎಲ್ಲ ಕರೆಕ್ಟ್ ಅನ್ನ ನಡಿತೈತ್ರಿ ಅಂತ ಹೇಳಿ ಇವ್ರಿಗೆ ಹಂಗೆ ಮಿಸ್ ಆಗ್ಲಿಲ್ಲ. ಆಮೇಲೆ ಇನ್ನೊಂದು ನಾವು ಸ್ವಲ್ಪ ಏನ್ ಪ್ರಯತ್ನ ಮಾಡ್ತೇವ್ರಿ, ನಾವು ಇಬ್ರು ಪೇರೆಂಟ್ಸ್ ಇವರಿಗೆ ಸ್ವಲ್ಪ ಬಿಸಿ ಇಡ್ತೇವ್ರಿ. ಈಗ ಜಸ್ಟ್ ಈಗ ಡಾಕ್ಟರ್ ಸಂಜು ಕುಲಕರ್ಣಿ ಅವ್ರ ತೋಟದಾಗ ಜೀವನ ವಿದ್ಯಾ ಅಂತ ಶಿಬಿರ ಆಗ್ತೈತ್ರಿ. ಈಗ ಕನಿಷ್ಠ 13-14 ಶಿಬಿರ ಇವ್ರಿಬ್ರು ವಾಲಂಟಿಯರ್ ಮಾಡ್ತಾರೆ. ಮೇನ್ಲಿ ಇಕ್ಕಿರಿ ಅವು ಸ್ವಲ್ಪ ಸಪೋರ್ಟಿಂಗ್ ಇರ್ತಾನ್ರಿ, ಯಾಕಂದ್ರೆ ಇಲ್ಲೂ ಸ್ವಲ್ಪ ತೋಟದಾಗೂ ಕೆಲಸ ಇರ್ತಾವ್ರಿ, ನೋಡ್ಕೊಳ್ಳೋದು ಇರ್ತೈತಿ. ಈಗ ಅವಾಗ ಹೆಂಗೈತ್ರಿ 8-10 ಜನ ಆಲ್ ಓವರ್ ಇಂಡಿಯಾದಿಂದ 40 ಜನ ಬರ್ತಾರ್ರಿ. 8 ದಿನ ಶಿಬಿರ ನಡೀತೈತ್ರಿ. ಅವ್ರಿಗೆ ಊಟದ ವ್ಯವಸ್ಥೆ ಆತ್ರಿ, ಯಾವುದೂ ಅನಾನುಕೂಲ ಇಲ್ದಂಗೆ ಅಲ್ಲೆಲ್ಲ ನೋಡ್ಕೋತಾರ್ರಿ. ಅವಾಗ ಅಷ್ಟು ಕ್ಯಾಲಿಬರ್ ಜನರ ಜೊತೆ ಮಾತಾಡಕ್ಕೆ ಸಿಗ್ತೈತ್ರಿ. ಯಾಕಂದ್ರೆ ಅಲ್ಲಿ ಆ ಶಿಬಿರದಾಗ ಹೆಂಗೈತ್ರಿ ಸುಮ್ಮನೆ ಯಾರ ಬರಂಗಿಲ್ರಿ. ಯಾಕಂದ್ರೆ ಅದು 8 ದಿನ ಕುಂದಿರ್ಬೇಕ್ರಿ ಅಂತಂದ್ರೆ ಅವ್ರದ್ದು ಆಲ್ರೆಡಿ ಜರ್ನಿ ಅಂತದ್ದು ಇರಬೇಕ್ರಿ. ಅವಾಗ ಇವ್ರಿಗೆ ಅಲ್ಲಿ ಹೆಲ್ಪ್ ಸಿಕ್ತ್ರಿ ಭಾಳ. ಯಾರ್ಯಾರ ಜರ್ನಿ ಹೆಂಗೆ ಐತಿ, ಏನೇನು ಕಾಂಟ್ಯಾಕ್ಟ್ಸ್ ಬೆಳಿತ್ರಿ, ಮಾತಾಡಕ್ಕೆ ಸಿಕ್ತ. ಆಮೇಲೆ ಅವ್ರಿಗೂ ಒಂದು ಖುಷಿ ಅಲ್ರಿ, ಹಾಪ ಒಂದು ಶಿಬಿರ ಇಷ್ಟು ಜನ ಕುಂತ್ ಕೇಳಾಕತ್ತಾರ ಅಂದ್ರೆ ನಾವಿಲ್ಲಿ ನಿಂತೇವಿ, ನಾವು ಅದಕ್ಕೆ ವಾಲಂಟಿಯರ್ ಅದೇವಿ. ಬಟ್ ಒಂದು ಅಂದರೆ ಎಲ್ಲ ನಾವು ಸುಸ್ಥಿತಿಯಲ್ಲಿದ್ದೀವಿ. ನಿಮ್ಮ ವಿಷಯಕ್ಕೆ ಬಂದರೆ ಇದು ಎಲ್ಲರಿಗೆ ಅನ್ವಯಿಸ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಇನ್ನೇನು ನಾವೇನು ನೌಕರಿ ಏನು ಹುಡುಕ್ಬೇಕಾಗಿಲ್ಲ, ನಮ್ದು ಇರೋದ್ರಲ್ಲೇ ಚೆನ್ನಾಗಿ ನಾವು ಇರಬಹುದು ಅಂತ ಅನ್ನೋ ದೃಷ್ಟಿಗೆ ತಗೊಂಡ್ರ ಅಥವಾ ಎಲ್ಲರಿಗೆ ಅನ್ವಯಿಸುತ್ತಾ ಇದು ಅಂತ. ಬಟ್ ನಾವು ಅದನ್ನ ಅಷ್ಟು ದೂರ ಏನು ವಿಚಾರ ಮಾಡಿಲ್ರಿ. ಈಗ ನಾವು ವಿಚಾರ ಮಾಡಿದ್ವಿ, ಇದೇನೋ ಸ್ವಲ್ಪ ಚಲೋ ಅನಿಸ್ತೈತಿ, ಒಂದು ನೋಡೋನು ಇದೊಂದು ಎಕ್ಸ್ಪೆರಿಮೆಂಟ್ ಆಗಲಿ. ಆಮೇಲೆ ಇನ್ನೊಂದು ಹೆಂಗ್ರಿ, ಇದು ಪ್ರತಿಯೊಬ್ಬರಿಗೂ ಆಗ್ತೈತೋ ಇಲ್ಲೋ ಗೊತ್ತಿಲ್ಲ ರೀ. ಯಾಕಂದ್ರೆ ಈಗ ತಿಳ್ಕೊರಿ, ಈಗ ತಂದೆ ತಾಯಿ ಅನ್ಎಜುಕೇಟೆಡ್ ಇದ್ರಿ ಅಂತ ತಿಳ್ಕೊರಿ, ಅವಾಗ ಅವ್ರು ಪ್ರತಿ ಕ್ಷಣ ಏನು ಕನಸ್ಕಂತಾರ್ರಿ, ಇಲ್ಪ ನಾವನ್ಕಿ ದುಡ್ದು ಗುದ್ದಾಡ್ಕೊಂತ ಹೋದ್ವಿ, ಇವ್ರಾರ ಅಟ್ಲೀಸ್ಟ್ ಒಂದು ಸ್ವಲ್ಪ ಕಲ್ತ ಏನಾರ ಒಂದು ಜಾಬ್ ಮಾಡಲಿ, ಇದೊಂದು ಎಕ್ಸ್ಪೆಕ್ಟೇಷನ್ ಇರ್ತೈತ್ರಿ. ಹಂಗಾಗಿ ಇದು ಎಕ್ಸ್ಪೆರಿಮೆಂಟಲ್ ಐತ್ರಿ.
ಇದು ಹಿಂಗೆ ಎಲ್ಲಾರು ಕರೆಕ್ಟ್ ಐತಿ ಇದು ಹಿಂಗೆ ಹೇಳಕ್ ಆಗಂಗಿಲ್ಲ ಎಲ್ಲರಿಗೂ ಅಳವಡಿಸ್ತೈತಂತ ಹೇಳಕ್. ಯಾಕಂದ್ರೆ ಈಗ ನಮಗೇನೋ ಒಂದ್ ಸ್ವಲ್ಪ ಬಿಸ್ನೆಸ್ ಸೋರ್ಸ್ ಐತ್ರಿ, ಒಂದಿಷ್ಟು ದೊಡ್ಡ ಲ್ಯಾಂಡ್ ಐತ್ರಿ, ಒಬ್ರೊಬ್ರು ಬರೀ ಒಂದು 1/2 ಎಕರ್ ಲ್ಯಾಂಡ್ ತೊಗೊಳಕ್ಕೂ ತ್ರಾಸ ಆಗ್ತೈತ್ರಿ. ಅವಾಗ ನಮಗಿದ್ ನೋಡೂನು ನಮಗಿದೊಂದು ಚಾನ್ಸ್ ಐತಿ, ನಾವು ಮಾಡ್ಬೋದು. ಮತ್ ಯಾರ್ಯಾರ್ದು ನೋಡೇವಲ್ರಿ, ಅನುಕೂಲ ಅನಿಸ್ತ್ರಿ, ನಾವು ಮಾಡ್ಬೋದು. ಹಿಂಗಾಗಿ ಮಾಡೋದು. ಹಿಂಗೇನ್ ಭಾಳ ಪೂರಾ ಎಲ್ಲಾರ್ಗು ಚೇಂಜ್ ಆಗ್ಬೇಕು ಸಮಾಜ, ನಮಗ ಅದ್ ನಾವು ತಲೆ ಕೆಡ್ಸ್ಕೊಳ್ಳೋ, ನಾವು ನಮಗೇನು ಅನುಕೂಲ ಆಗ್ತೈತಿ ಅಷ್ಟು ಮಾಡ್ತಿರ್ತೀವ್ರಿ. ಇನ್ನದು ಯಾರಿಗದ ಅವ್ರಿಗೆ ನೋಡಿ ಇದು ಅವ್ರು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ಅಂತಂದ್ರೆ ಅದು ಅವ್ರ ಬೇಸ್ ಮೇಲೆ ಮಾಡೋದ್ರಿ. ಆಮೇಲೆ ಸ್ಕೂಲಿಂಗ್ ಏನ್ ತಪ್ಪಂತೇನಿಲ್ರಿ, ಎಲ್ಲಾರು ನಿಂತಿದ್ದವ್ರು ಇರೋರು ಜಾಸ್ತಿ ಸ್ಕೂಲ್ ಇದರಿಂದ ಬಂದಿದ್ದು. ಈಗ ಒಂದ್ ಸ್ವಲ್ಪ ಜಾಸ್ತಿ ಕಾಂಪಿಟೇಷನ್ ಆಗಿದೆ. ಆಮೇಲೆ ಚಲೋ ಸ್ಕೂಲು ತುಂಬಾ ಇದಾವೆ ಅಲ್ಲಿ, ಅಂದ್ರೆ ಈಗ ಬಾಲ್ ಬಳಗಿದೆ, ಆಮೇಲೆ ಬೇರೆ ಬೇರೆ ವಾಲ್ಡ್ ಆಫ್ ಎಲ್ಲ ಸ್ಕೂಲಲ್ಲಿ ಚೆನ್ನಾಗೂ ಕಲಿಸ್ತಾರೆ, ಲೈಕ್ ವಿತೌಟ್ ಪ್ರೆಷರ್. ಈಗ ಬಾಲ್ ಬಳಗನು ಒಂದ್ ತರದಿಂದ ನಾವು ಆಲ್ಟರ್ನೇಟ್ ಎಜುಕೇಶನ್ ಅಂತೀವ್ರಿ. ಡಾಕ್ಟರ್ ಸಂಜು ಕುಲಕರ್ಣಿ ಅವ್ರದ ಹಿಡಿಸ್ತೈತ್ರಿ. ಮಾಡಿದ ಸ್ಕೂಲ್ ಆದ್ರೆ ಹಿಂಗ ಆಗ್ಬೇಕಂತೇಳಿ ಒಂದ ಮಕ್ಕಳಿಗೆ ಎಲ್ಲಾ ತರದ್ರಿ. ಒಂದ್ ನೇಚರ್ ಆತ್ರಿ, ಬರೇ ಒಂದೇ ಇಲ್ರಿ. ಈಗನ್ಕಿ ಅವರಲ್ಲಿ ಅದು ಖಾದಿ ನೂಲುದು ಒಂದ್ ಸೆಕ್ಷನ್ ಮಾಡ್ಕೊಂಡಾರಿ. ಖುಷಿ ಅನಿಸ್ತ್ರಿ ಸರ್ ನೋಡ್ತೇವಲ್ರಿ. ಹಿಂಗೇನಾರ ಆಗ್ಬೇಕು ಅಂದ್ರೆ ಒಂದು ಪೂರಾ ಸಂಪೂರ್ಣ ಸ್ಕೂಲ್ ಇದ್ದಂಗ್ರಿ. ಅಲ್ಲ, ಈಗ ಒಂದು ಸ್ಕೂಲ್ ಅಂದ್ರೆ 8-9 ಜನ ಮಾಸ್ತರ್ ಬರ್ತಾರೆ, ಅವ್ರಿಗೆ ಪಾಠ ಹೇಳ್ತಾರೆ, ಬೇರೆ ಬೇರೆ ವಿಷಯ ಹೇಳ್ತಾರೆ, ಬೇರೆ ಬೇರೆ ನಾಲೆಡ್ಜ್ಗಳು ತುಂಬ್ತಾರೆ. ಇಲ್ಲಿ ನೋಡಿ ಯಾರು ಗುರುಗಳು ಅಂದಾಗ ಒಂದು ಸ್ಥಿತಿ, ಈಗ ನಮ್ಮ ಸ್ಥಿತಿ ಬೇರೆ, ಹುಡುಗರ ಸ್ಥಿತಿ ಬೇರೆ, ಮೆಂಟಲಿ ಬೇರೆ ಯೋಚನೆ ಮಾಡ್ತಾನೆ ಇರ್ತಾರೆ ಹುಡುಗರು. ನೀವು ಹೇಗೆ ಇದನ್ನೆಲ್ಲವನ್ನು ತ್ಯಜಿಸಿ ನಾನು ಬೇರೆ ಸಪ್ರೇಟ್ ಆಗಿ ಇರ್ಬೇಕಂತ ಹೇಗೆ ಯೋಚನೆ ಬಂತು ಅಂತ ಎಲ್ಲ ಕಂಟ್ರೋಲ್ ಮಾಡ್ಬೇಕಾಗ್ತದಲ್ಲ? ಸಪ್ರೇಟ್ ಆಗಿ ಇಡ್ಬೇಕಂತಿಲ್ಲ, ಹಂಗೇನು ಅಂದ್ರೆ ಸಪ್ರೇಟ್ ಇರ್ಬೇಕು ಆತರ ನಮ್ದೇನು ಇದಿಲ್ಲ. ಈಗ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ಸುಮ್ನೆ ಎಲ್ಲರಿಗೂ ಅರ್ಥ ಹಂಗೆ ಹೇಳ್ಬಿಡೋಣ. ಈಗ ಎಷ್ಟು ಸಿಂಪಲ್ ಲಿವಿಂಗ್ ನಿಮ್ದು ಅಂತಂದ್ರೆ ಇದು ಸಾಧ್ಯನೇ ಇಲ್ಲ ಕಾಮನ್ ಆಗಿ. ಯಾಕಂದ್ರೆ ಪ್ರಪಂಚ ನೋಡ್ತಾ ಇದೀವಿ ನಾವೀಗ, ಲಕ್ಸರಿಯಿಂದ ಓಡ್ತಾ ಇದೀವಿ, ಎಲ್ಲಾ ಸ್ಪೆಷಾಲಿಟೀಸ್ ನಮ್ಗೆ ಬೇಕು ಅಂತ ಬಯಸ್ತಾ ಇದೀವಿ. ನೀವು ಅನ್ಕೊಂಡ್ರೆ ಬೇಕಾದಷ್ಟಿದೆ, ಎಲ್ಲವನ್ನು ಬೇಡ, ಅದು ಏನಕ್ಕೆ ಬೇಕು, ನಾವು ಸಿಂಪಲ್ ಲಿವಿಂಗ್ ಲೀಡ್ ಮಾಡೋಣ ಅಂತ ಇಲ್ಲಿ ತೋಟದಲ್ಲೇ ಇದಿರಿ. ಇದು ಹೇಗೆ ಸಾಧ್ಯ ಆಯ್ತು ಅಂತ. ಇದು ಹೆಂಗ್ರಿ ಅಂತಂದ್ರ ಯಾವಾಗ ಸ್ವಲ್ಪ ಇದು ಒಂದಷ್ಟು ಜನರಿಗೆ ಬೆಟ್ ಆದ್ವಿ ರೀ. ಆಮೇಲೆ ಇದೊಂದು ಜೀವನ ವಿದ್ಯಾ ಶಿಬಿರದ್ದು ನಮಗೆ ಭಾಳ ಹೆಲ್ಪ್ ರೀ. ಅದ್ರೊಳಗೆ ಒಂದಷ್ಟು ವಿಷಯ ಕ್ಲಿಯರ್ ಆತ್ರಿ. ನಾ ಬದುಕೋದ್ರಿಂದ ಈಗೇನು ಇಷ್ಟು ವಾರ ಯುದ್ಧ ಕಾನ್ಫ್ಲಿಕ್ಟ್ ನ್ಯಾಚುರಲ್ ರಿಸೋರ್ಸ್ ಸಂಬಂಧ ಆಗ್ತಾ ಇದೆ ರೀ, ಎಲ್ಲರ ನಾ ಬದುಕು ಲೈಫ್ ಸ್ಟೈಲಿಗೆ ಅದಕ್ಕೆ ಕನೆಕ್ಷನ್ ಐತ್ರಿ. ನಮಗದ ಗೊತ್ತಾಗಂಗಿಲ್ರಿ. ಯಾಕಂದ್ರೆ ಈಗ ನಾವು ಇಷ್ಟ ಒಂದು ಪ್ರಮಾಣದಾಗ ಹಿಂಗೆ ಮಾತಾಡಕತ್ತಾರ ಅದು ನಮಗೆ ಗೊತ್ತಾಗಂಗಿಲ್ರಿ. ಸ್ವಲ್ಪ ಪೂರ್ತಿ ವಿಷಯ ಯಾವಾಗ ತಿಳ್ಕೊತೇವಲ್ರಿ ಅವಾಗ ನಮಗೆ ಕ್ಲಿಯರಿಟಿ ಆಗ್ತೈತಿ. ಇದು ಹಿಂಗೆ ನಾವು ಸ್ವಲ್ಪ ಹಿಂಗೆ ಒಂದು ಇಂಟರ್ವ್ಯೂದ ಹಂಗಿಲ್ರಿ ಹೇಳಕ್ರಿ. ಅದಕ್ಕೆ 8 ದಿನ ಶಿಬಿರ ರೀ. ಈಗ ಒಂದು ಜಸ್ಟ್ ಒಂದು ನಾವೊಂದು ಛತ್ತೀಸ್ಗಢ ಐತಲ್ರಿ, ಅಲ್ಲಿ ರಾಯ್ಪುರ್ ಅಂಥೇಳಿ ಅದು ಕ್ಯಾಪಿಟಲ್, ಅಲ್ಲೊಂದು 6 ತಿಂಗಳು ಒಂದು ಸಂಸ್ಥಾನದಾಗ ಇದು ಬಂದಿರಿ. ನಾನು ಜೀವನ ವಿದ್ಯಾ ಶಿಬಿರ ಬಗ್ಗೆನೇ ಡಿಟೇಲ್ ರೀ. ಅಂದ್ರೆ ಇವೆಲ್ಲ ವಿಷಯನೂ ಡಿಟೇಲಾಗಿ ಹೋಗ್ತೀವ್ರಿ ನಾವು. ಅವಾಗ ನಾವು ಸ್ವಲ್ಪ ಗಟ್ಟಿ ಆಗ್ತೇವ್ರಿ. ನಾವು ಹಿಂಗೆ ಬದುಕಬೇಕು, ಹಿಂಗೆ ಬದುಕಿದ್ರೆ ಈ ನೇಚರ್ ಅನ್ನೋದು ಹಿಂಗೆ ಸೇಫ್ ಉಳಿತೈತಿ. ಇಲ್ಲ ಅಂತಂದ್ರೆ ನಾವು ನಮ್ಮ ತಲೆಯೊಳಗೆ ನಾವು ಬಂದಂಗೆ ಈಗ ಏನು ಕಾಮನ್ ಹೊಂಟ್ಬಿಟ್ಟೇವ್ರಿ, ನಮ್ಗೆ ಎಷ್ಟು ಉಪಯೋಗ ಐತಿ ಅದಕ್ಕಿಂತ ಎಲ್ಲ 4 ಪಟ್ಟು ಮಾಡ್ಕೊತ ಹೋಗೋದ್ರಿ. ಈಗ ಒಂದು ಎಕ್ಸಾಂಪಲ್ ರೀ, ಈಗ ನಾವು ಪ್ರಯತ್ನ ಮಾಡ್ತೇವ್ರಿ ನಾವು ಖಾದಿ ಹಾಕ್ಕೊಳ್ಳೋದು ಎಷ್ಟಾಗ್ತೈತೆ ಅಷ್ಟು. ಯಾಕಂದ್ರೆ ಅದರಿಂದ ಈಗ ಒಂದು ಸಿಂಪ್ಲಿಸಿಟಿ ಬರ್ತೈತ್ರಿ. ಆಮೇಲೆ ನೇಚರ್ ಮೇಲೂ ಹಾರ್ಮ್ ಇರಂಗಿಲ್ಲ. ಹಂಗಲ್ಕಿ ನಾವು ಪೂರಾನು ಚೇಂಜ್ ಆಗ್ಯಾವಂತಿಲ್ರಿ, ಸ್ವಲ್ಪ ಪ್ರಯತ್ನ ಮಾಡ್ತೇವ್ರಿ. ನಮ್ಮ ಕಡೆಯಿಂದ ಎಷ್ಟಾಗ್ತೈತೆ ಅಷ್ಟು ಸ್ಮಾಲ್ ಸ್ಟೆಪ್ಸ್ ರೀ, ಸಣ್ಣ ಸ್ಟೆಪ್ಸ್ ರೀ. ನಮ್ಮ ಕಡೆ ಎಷ್ಟು ನೀಗ್ತೈತೆ ಅಷ್ಟ್ರಿ. ನಾವು ನಮ್ಗಿಂತ ಭಾಳ ಹಿಂಗೆ ತ್ರಾಸ ಆಗುವಂಥ ಕೆಲಸಗಳು ಮಾಡಂಗಲ್ರಿ. ಅಲ್ಲ, ಯಾಕೆ ನೀವು ಅದನ್ನೆಲ್ಲ ಮಾತಾಡ್ಬೇಕಾಗ್ತದೆ ಅಂದ್ರೆ, ಈ ದೊಡ್ಡವ್ರ ನೋಡಿ ಪಾಪ ತುಂಬಾ ಬಡತನದ ಫ್ಯಾಮಿಲಿಗಳು ತಮ್ಮ ಎಲ್ಲವನ್ನು ಒತ್ತೆ ಇಟ್ಟು ತಮಗಾಗುತ್ತೋ ಇಲ್ಲೋ ಗೊತ್ತಿಲ್ಲ ಸಾಲ ಮಾಡಿ, ಅದು ಬೇಕಾದಷ್ಟು ಫೀಸ್ ಆಗಲಿ, ಬೇಕಾದಷ್ಟು ಡೊನೇಷನ್ಗಳಾಗಲಿ ಕೊಟ್ಟು ಪಾಪ ಹೈರಾಣಾಗಿದ್ದಾರೆ. ಅವ್ರ ಎಜುಕೇಶನ್ ಮುಗಿಯೋ ಒಳಗಡೆ ನೀವು ನಂಬ್ತಿರಲ್ಲ 50 ರಿಂದ 60 ಲಕ್ಷ ಖರ್ಚು ಬರ್ತದ್ರಿ. ಒಂದು ಹುಡುಗ ಅಥವಾ ಒಂದು ಹುಡುಗಿದು ಒಂದು ವಿದ್ಯಾಭ್ಯಾಸ ಆಗ್ಬೇಕಂತಂದ್ರೆ 2-3 ಜನ ಇದ್ರಂತೂ ಅವರು ಇಡೀ ಜೀವನದ ಏನ್ ದುಡ್ದಿರ್ತಾರೆ ಅದನ್ನೆಲ್ಲ ಸ್ಕೂಲ್ಗೆ ಹಾಕ್ಬೇಕಾಗ್ತದೆ. ವಾಪಸ್ ಅವ್ರ ಸರ್ಟಿಫಿಕೇಟ್ ತಗೊಂಡು ಹೊರಗಡೆ ಬಂದ ಅಂದ್ರೆ ಜಾಬ್ಸ್ ಇಲ್ಲ ರೀ. ಬರೇ ಅನ್ಸಾಕತೈತ್ರಿ ನಮಗ್ ಜಾಬ್ ಅದಾವ ಅಂತ ಹೇಳಿ, ಬಟ್ ಅದ್ರ ಕೋರ್ ಒಳಗ್ ಹೋಗಿ ನಾವು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಿ ಜಾಬ್ಸ್ ಇಲ್ಲ ರೀ. ಯಾಕಂದ್ರೆ ಹೆಂಗ್ ಆಗ್ಬಿಟ್ಟೈತ್ರಿ,
ಈಗ ಒಂದು ಇಲ್ಲಿದ ಹಳ್ಳ್ಯಾಗ ಎಕ್ಸಾಂಪಲ್ ರೀ, ಮೊದ್ಲು ಬರೇ ಒಂದು 10-20 ಮಂದಿ ಅಷ್ಟ ಕಬ್ಬು ಬೆಳಿತಿದ್ರಿ. ಅವಾಗ 3,000 ಮಟ ಅದು ಹಿಂಗೆ ಚಲೋ ರೇಟ್ಸ್ ಪ್ರೈಸ್ ಇತ್ರಿ. ಈಗ ಎಲ್ಲಾರು ಅದು ಕ್ಯಾಶ್ ಕ್ರಾಪ್ ಆಗಿಬಿಟ್ಟೈತೆ ಅಂತ ಹೇಳಿ ಕನಿಷ್ಠ ಈಗ ಒಂದು ಏನಿಲ್ಲ ಅಂದ್ರೂ 1,000 ಎಕರೆ ನಾನು ನಮ್ಮ ಆಜು ಬಾಜುನ ನೋಡ್ತೇನೆ ರೀ ಬರೀ ಕಬ್ಬು ಅಂದಮೇಲೆ. ಈಗ ಅದ್ರದ್ದು ರೇಟ್ಸ್ ಪೂರಾ ಡೌನ್ ಆಗೈತ್ರಿ. ಎಜುಕೇಶನ್ದು ಸೇಮ್ ಹಂಗ ರೀ, ಯಾರೂ ಸ್ಕಿಲ್ ಕಡೆ ತಲೆ ಕೆಡ್ಸ್ಕೊಳಕತ್ತಿಲ್ಲ, ಬರೀ ಒಂದೇ ಈ ಸಾಫ್ಟ್ವೇರ್ ಇದ್ರ ಕಡೆ ಹೊಂಟ್ಬಿಟ್ರೆ ಅಂತಂದ್ರೆ ಈಗ ಅಲ್ಲಿನೂ ಜಾಬ್ಸ್ ಇಲ್ಲ ರೀ. ಈಗ ಮೊನ್ನೆ ನೋಡ್ರಿ TCSನಾಗ 12,000 ಮಂದಿಗೆ ತೆಗೆದ್ರಿ ಟಾಟಾ ಕನ್ಸಲ್ಟೆನ್ಸಿ ಅಂದಮೇಲೆ ಲೆಕ್ಕ ಹಾಕ್ರಿ. ಈಗ ಅವ್ರು ಎಷ್ಟು ಕಲ್ತಿದ್ರಿ, ಅವ್ರು ಎಷ್ಟು ಅದಕ್ಕೆ ಕಾಸ್ಟ್ ಹಾಕಿದ್ರಿ. ಈಗ ಇಷ್ಟೆಲ್ಲ ಮಾಡಿದ ಮೇಲೂ ಸುಧಾ ಹೊರಗೆ ಬಂದ್ಬಿಟ್ರೆ ಅಂತಂದ್ರೆ ಡಿಗ್ರಿ ಮಾಡಿದವರು ಫುಟ್ಪಾತ್ ಹೋಟೆಲಲ್ಲಿ ಇಡ್ಲಿ ಮಾಡಿಕೊಂಡು ಚಾ ಮಾಡಿಕೊಂಡು ಬದುಕ್ತಾ ಇದ್ದಾರೆ, ಇಲ್ಲ ಯಾವುದೋ ಆಫೀಸ್ ಮುಂದೆ ಸೆಕ್ಯೂರಿಟಿ ಆಗಿ ನಿಂತ್ಕೊಂಡಿದ್ದಾರೆ, ಯಾವುದೋ ಇನ್ನ ಬಹಳ ದೊಡ್ಡದು ಅಂದ್ರೆ 5 ಸ್ಟಾರ್ ಹೋಟೆಲಲ್ಲಿ ಇನ್ನೇನೋ ಆಗಿದ್ದಾರೆ. ಬಹಳ ಖೇದ ಅನ್ಸುತ್ತೆ ನನಗೆ. ಒಂದು ಕಡೆ ಆದ್ರೂ ನಾವು ಸೇವ್ ಆಗ್ಬೇಕಾಗಿರ್ತಲ್ಲ. ಎಂತ ದುಸ್ಥಿತಿಗೆ ನಾವು ತಂದೆ ತಾಯಿನ ತಳ್ಳಿಬಿಟ್ಟು ಓದ್ಲಿಲ್ಲ ಅಂದ್ರೆ ನೀವ್ ಯಾಕೆ ಹುಟ್ಟಿಸಿದ್ರಿ ನಮ್ಮನ್ನ ಅಂತ ಕೇಳ್ತಾರೆ ಮಕ್ಕಳು. ಕಷ್ಟಪಟ್ಟು ಓದಿಸಿದ್ರೆ ಈ ರಿಸಲ್ಟ್ ಇದೆ. ಹಾಗಾಗಿ ನೀವು ಮಾತಾಡೋದು ಬಹಳ ಅವಶ್ಯಕ ಅಂತ ನನಗನ್ಸಿದೆ. ನೀವು ಹೇಳ್ದಂಗೆ ಈಗ ಬಂದು ನಾನು ದಿಢೀರ್ನ ನಿಂತ್ಕೊಂಡು ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಕೊಟ್ಟು ಬಿಡ್ರಿ ಅಂತ ಆಗೋದಿಲ್ಲ ಅಂತ. ಯಾಕಂದ್ರೆ ಇದಕ್ಕೆ ಟೈಮ್ ಬೇಕ್ರಿ, ಟೈಮ್ ಬೇಕು. ಹಾಗಾಗಿ ಸರ್ ಇದ್ರ ಬಗ್ಗೆ ವಿಸ್ತಾರವಾಗಿ ಚರ್ಚೆ ಮಾಡೋಣ. ನೀವೆಲ್ಲರೂ ಭಾಗವಹಿಸ್ರಿ, ನೀವು ಭಾಗವಹಿಸ್ರಿ. ಈಗಿನ ಎಜುಕೇಶನ್ 3R ಅಂತ ಐತ್ರಿ. ಅಂದ್ರೆ ರೀಡಿಂಗ್, ರೈಟಿಂಗ್, ರಿಥಮ್ಯಾಟಿಕ್, ಬರೆಯೋದು, ಓದೋದು, ಅದನ್ನ ಬಾಯ್ಪಾಟ್ ಮಾಡೋದ್ರಿ. ಬಟ್ ಅದು ಹೆಂಗೆ ಆಗ್ಬೇಕ್ರಿ ಅಂದ್ರೆ 3H ಆಗ್ಬೇಕ್ರಿ. ಹ್ಯಾಂಡ್ಸ್, ಹಾರ್ಟ್ ಆ್ಯಂಡ್ ಹೆಡ್. ಅಂದ್ರೆ ಇವು 3 ಕನೆಕ್ಟ್ ಆಗ್ಬೇಕ್ರಿ, ಅದು ಪೂರ್ಣ ಎಜುಕೇಷನ್ ಆಗ್ತೈತ್ರಿ. ಈಗಿಲ್ಲ ಅಂದ್ರೆ ಏನೈತ್ರಿ, 10-20 ವರ್ಷ ಮಟ ಬೆಂಚ್ ಮೇಲೆ ಕುಂತು ಬರೇ ಅವ್ರು ಹೇಳ್ಕೊಂತ ಹೋಗುದ್ರೆ ನಾವು ತಿಳ್ಕೊಂತ ಹೋಗೋದು. ಈಗ ಹುಡುಗ ಆಗಲಿ ಹುಡುಗಿ ಆಗಲಿ ಹೊರಗೆ ಬಂದ್ಕೊಳ್ಳೋರು ಕೆಲಸ ಎಂಥದ್ದು ಹುಡುಕ್ತಾರ್ರಿ, ಮತ್ತು ಟೇಬಲ್ ಮೇಲೆ ಕುಂದ್ರೋದನ್ನ ಕೆಲಸ ರೀ. ಸ್ವಲ್ಪ ಮೈಗೆ ಶ್ರಮ ಅನ್ನೋದು ಬೇಕ್ರಿ, ಒಂದು ಸ್ವಲ್ಪ ಎಲ್ಲ ಆ್ಯಕ್ಟಿವಿಟೀಸ್ ಇರ್ಬೇಕ್ರಿ. ಅದಾವ ಬಿಡ್ರಿ, ಎಲ್ಲ ಸ್ಕೂಲ್ನಾಗೆಲ್ಲ ಮಾಡ್ತಾರ್ರಿ. ಬಟ್ ಇದು ಕಂಪ್ಲೀಟ್ ಎಜುಕೇಷನ್ ಆದಾಗ ಈಗ ಅದೇನು ನಾವು ಬಾಲ್ ಬೆಳಗ್ನಾಗ ನೋಡ್ತೇವಲ್ರಿ, ಹಾಪ ಏನು ಕೇಳ್ತೇವಲ್ರಿ ಅದಲ್ಲಿ ಕಾಣಕತ್ತೈತ್ರಿ ನಮ್ಗೆ. ಬಸ್ ಅಂದಾಗ ಸ್ವಲ್ಪ ಖುಷಿ ಅನಿಸ್ತೈತ್ರಿ. ಓಕೆ ಜೀತ್ನಿ ಇರ್ಲಿ ಮಾತಾಡಿಸ್ತಾ ಇದ್ದೆ. ನಿಮ್ಮ ಹೆಸರು? ನನ್ನ ಹೆಸರು ಜೀತ್ ರೀ. ಜೀತ್ ಜೀತ್. ಇಕಿ ಜಾನ್ವಿ. ಜಾನ್ವಿ ಜೀತ್. ಈಗ ಹೆಸರಲ್ಲಿ ಜೀತ್ ಇದೆ. ಹೇಳ್ರಿ ನಿಮ್ದು ಎಕ್ಸ್ಪೀರಿಯನ್ಸ್. ನಾನು ಹೋಮ್ ಸ್ಕೂಲಿಂಗ್ ಎಕ್ಸ್ಪೀರಿಯನ್ಸ್ ಒಳಗೆ ರೀ ಅಂದ್ರೆ ಎದರ ಬಗ್ಗೆ ಹೇಳ್ರಿ ಅಂದ್ರೆ ನಂದು ಈಗ ಹೆಂಗ್ ಜರ್ನಿ ನಡೀತಿದೆ. ಹೌದು, ನಿಮ್ಮ ಬೇರೆ ಹುಡುಗರಿಗೆ ಅಥವಾ ಸ್ಕೂಲ್ಗೆ ಹೋಗೋರಿಗೆ ನಿಮಗೆ ಏನು ವ್ಯತ್ಯಾಸ? ವ್ಯತ್ಯಾಸ ಥರ ಒಳಗೆ ನಮ್ಮ ನೋಡಿದ್ರೆ ಈಗ ನಾವು ಡೈಲಿ ಹಿಂಗೆ ನಮ್ದು ಹಿಂಗೆ ರೂಟೀನ್ ಇಲ್ರಿ, ಹಿಂಗೆ ಪ್ರಾಪರ್ ರೂಟೀನ್. ಹಿಂಗೆ ಮುಂಜಾನೆ ಹೋಗೋದು ಆ ಥರ, ಈಗ ಮುಂಜಾನೆ ಸ್ಕೂಲಿಗೆ ಹೋಗ್ಬೇಕಾಯ್ತು, ಮತ್ತು ಹಿಂಗೆ ಹೋಮ್ವರ್ಕ್ ಆಯಿತು, ಆ ಥರ ಏನಿಲ್ಲ. ನಾವು ನಮ್ಮಲ್ಲೇ ನಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ, ಸ್ಕಿಲ್ ಮೇಲೆ ಫೋಕಸ್ ಮಾಡ್ತೀವಿ, ಕಲಿತೀವಿ. ನಮ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಜಾಸ್ತಿ ಟೈಮ್ ತೆಗಿತೀವಿ, ಮತ್ತು ಬುಕ್ಸ್ ಓದ್ತೀವಿ. ನಮ್ಗೆ ಫಾರ್ಮಿಂಗ್ ಮಾಡ್ತೀವಿ, ಬೇರೆ ಬೇರೆ ಸ್ಕಿಲ್ಸ್ ಕೂಡ ಒಂದು ಟೈಮ್ ಟೇಬಲ್ ಇದೆ, ನಿಮಗೂ ಕೂಡ ಒಂದು ಶಿಸ್ತಿದೆ, ನೀವು ಕೂಡ ಎಲ್ಲವನ್ನು ಫಾಲೋ ಮಾಡ್ತೀರಿ. ಹಂಗ್ ಫ್ರೀ ಆಗಿದೀವಿ ಅಂದ್ರೆ ಆರಾಮಾಗಿ ಅಂತ ಏನಿಲ್ಲ. ನೀವು ಆ ತರ ಇಲ್ರಿ, ನಮ್ಮ ಕೆಲಸ ಇರ್ತವೆ ಬೇರೆ ಇದೆ. ಅವ್ರು ಬೇರೆ ಓದ್ತಾರೆ, ನೀವು ಅವ್ರಂಗೆ ಹೇಳ್ತೀರಿ. ಒಂದ್ ಶಿಸ್ತಿಂದಾನೆ ಡೈಲಿ ಕೆಲಸ ಆಗುತ್ತೆ ನಿಮ್ದು. ಈ ಟೈಮ್ಗಿದು ಈ ಟೈಮ್ಗಿದು ಮಾಡ್ತೇವ್ರಿ. ಈಗ ನೋಡ್ರಿ, ಜಸ್ಟ್ ಈಗ ಇವ ಆರ್ಟಿಸ್ಟಿಕ್ ಪರ್ಸನ್ ರೀ, ನಮಗೂ ಗೊತ್ತಿದ್ದಿಲ್ರಿ. ಈಗ ನನ್ನ ಪ್ರಕಾರಕ್ಕೆ ಇವ್ ಭಾಳ ಚಂದ ಡ್ರಾಯಿಂಗ್ ಮಾಡ್ತಾನೆ ರೀ. ಆದ್ರೆ ಪ್ರೊಫೆಷ್ನಲ್ ಆಗಿ ನೋಡಿದ್ರೆ ಆ ಲೆವೆಲ್ ಅಲ್ಲ ರೀ. ಬಟ್ ಅವನದೊಂದು ಡ್ರಾಯಿಂಗ್ ನೋಡಿದ್ರೆ ನಮಗ ಖುಷಿ ಅನಿಸ್ತೈತಿ, ಏನಪ್ಪ ಇವ್ ಇಷ್ಟು ಚಂದ ಡ್ರಾಯಿಂಗ್ ಮಾಡ್ತಾನಂತೇಳಿ. ಅದು ಮತ್ತು ಯಾರು ನಮ್ಮ ಫ್ಯಾಮಿಲಿ ಒಳಗೆ ಯಾರು ಡ್ರಾಯಿಂಗ್ ಅಷ್ಟು ಮಾಡಿಲ್ರಿ. ನಾವು ಭಾಳ ಅಂದ್ರೆ ಸ್ಕೂಲ್ನಾಗ ಸ್ವಲ್ಪ ಮಾಡ್ತಿದ್ವಿ ರೀ. ಅವ್ನು ಬೇಕಾದ್ರೆ ಒಂದಷ್ಟು ಡ್ರಾಯಿಂಗ್ ತೋರಿಸ್ತೇನೆ ರೀ, ಅದನ್ನ ನೋಡ್ರಿ ಅವಾಗ ನೀವು ಅನ್ಬೋದು ಹಾಪ ಅಡ್ಡಿಲ್ಲ. ಅಂದ್ರೆ ಈಗ ಅದು ಅವ್ನ ಸ್ಕಿಲ್ ರೀ, ಅದು ತಾನೇ ಅದ್ರ ಮೇಲೆ ವರ್ಕ್ ಮಾಡ್ತಾನೆ ರೀ. ಯಾವಾಗ ಅವ್ರ ಟೈಮಲ್ಲಿ ಒಂದು ಡ್ರಾಯಿಂಗ್ ಸರ್ ಕಡೆ 1 ವರ್ಷ ಹೋದಾರಿ, ಅಲ್ಲಿ ಅವ್ರ ಕಡೆ ತಿಳ್ಕೊಂಡಾರಿ. ಇನ್ನು ಮತ್ತೆ ಇನ್ನೂ ಮುಂದೆ ಇಂಟ್ರೆಸ್ಟ್ ಐತಿ, ಹಾಪ ಇನ್ನೂ ಸ್ವಲ್ಪ ನನಗೆ ಡೀಪ್ನಾಗ ಡ್ರಾಯಿಂಗ್ ಕಲಿಯೋದೈತಿ. ಹಿಂಗೆ ಪ್ರತಿಯೊಂದು ಇದ್ರೊಳಗೆ ರೀ ನಮಗೆ ಯಾವ ಟೈಮ್ನಾಗ ಏನು ಇಂಟ್ರೆಸ್ಟ್ ಬರ್ತೈತಿ. ಹಿಂಗಲ್ಲಾಕಿ ಇವ್ರು ಖಾಲಿ ಅದಾರಂತಿಲ್ಲ. ಈಗ ಫಾರ್ಮಿಂಗ್ನಾಗೂ ಎಡಬಲ ಈಗ ನೋಡ್ರಿ, ಒಂದು 8 months 1 year ಆಯ್ತು ರೀ, 50% ಫಾರ್ಮಿಂಗ್ ಇವರ ನೋಡ್ಕೊಳತ್ತಾರ. ಇವ್ರ ಜೊತೆ ಇನ್ನೊಂದಿಬ್ರು ಹೊರಗಡೆ ಬರ್ತಾರ್ರಿ, ಇವರು ಕೂಡ ಇವರ ನೋಡ್ಕೊಳ್ತಾ ಇರೋದು. ನಾ ಸ್ವಲ್ಪ ಬೇರೆ ನಾನು ವ್ಯಸ್ತ ಇರೋ ಕಾರಣದಿಂದ ಈಗ ಈಕಿ 5-6 ವರ್ಷ ಆತ್ರಿ ಕಾಯಿಪಲ್ಲೆ ಬೆಳೆಯೋದಾತ್ರಿ, ಅದ್ರದ್ದು ಬೀಜ ಹಿಡಿಯೋದ್ರಿ. ಆಮೇಲೆ ಯಾವ ಸೀಸನ್ದಾಗ ಯಾವ ಕಾಯಿಪಲ್ಲೆ ಬೆಳಿತೈತಿ ಅದ್ರದ್ದು ಒಂದು ಮಿನಿ ಫಾರ್ಮಿಂಗ್ ಅಂದ್ರು ಈಕಿ. ಬೇಕಾದ್ರೆ ಈಕಿ ಇದೊಂದು ಪ್ಲಾಟ್ ನೋಡೋದಾದ್ರೆ ಒಂದು ಅಕ್ಕಿನ ಡೆವಲಪ್ ಮಾಡಿದ್ದೈತ್ರಿ. ಈಗ ನನಗೆ ನಿಮ್ಮ ಪೂರ್ವದ್ದೊಂದು ಕತೆ ಕೇಳ್ತಿದ್ದೆ, ಒಂದು 2 ನಿಮಿಷಕ್ಕೆ. ನಿಮ್ದು
ಪೂರ್ವದಂತಂದ್ರೆ ಈಗ ನೋಡ್ರಿ ನಮ್ಮ ಅಜ್ಜಾರ್ ರಾಜಸ್ಥಾನದಿಂದ ಬಂದವ್ರಿ. ನಮ್ಮ ಅಜ್ಜಾರ್ ಅಂದ್ರೆ ನಮ್ಮ ತಂದೆಯವ್ರ ತಂದೆ ಅವರು ಅವಾಗ ಏನು ಅವ್ರ ಕಡೆ ಅಷ್ಟು ಪರಿ ಇದ್ದಿದ್ದಿಲ್ಲ. ಒಂದು ಸಣ್ಣ ಒಂದು ಕಿರಾಣಿ ಅಂಗಡಿ ಹಾಕೊಂಡು ಅವ್ರು ತಮ್ದು ತಾವು ಬಿಸ್ನೆಸ್ ಮಾಡಿದ್ರಿ. ಎಲ್ಲ ಒಂದು ಚಲೋ ಒಂದು ವೆಲ್ ಸೆಟಲ್ಡ್ ಆದ್ರಿ. ಬಟ್ ಅವ್ರಿಗೆ ಒಂದು ಟೈಮ್ನಾಗ ಬಂದು ಲಾಸ್ ಆಯ್ತು. ಮತ್ತು ಆಮೇಲೆ ನಮ್ಮ ತಂದೆಯವ್ರು ಇಲ್ಲೇನು ಧಾರವಾಡದಾಗ ಒಂದು ಗಿಸುಲಾಲ್ ಕೇಮೇತ ಅಂತ ಐತ್ರಿ, ಅಲ್ಲಿ 9 ವರ್ಷ ನಮ್ಮ ತಂದೆಯವರು ಸರ್ವಿಸ್ ಮಾಡಿದ್ರು. ಬಟ್ಟೆ ಅಂಗಡಿ ಒಳಗೆ ಒಂದು ಕೆಲಸ ಮಾಡೋರ್ಗತೆ, ವರ್ಕರ್ ಟೈಪ್ ಅನ್ನರಿ, ಸ್ಯಾಲ್ರಿ ಐತ್ರಿ ಅವರಿಗೆ. ಅದನ್ನ ಮಾಡಿ ಆಮೇಲೆ ಅವರೊಂದು ಅಲ್ಲಿಂದ ಕನಸ್ಕೊಂಡ್ರು, ಏನೋ ಒಂದು ನಾವು ಒಂದು ಬಟ್ಟೆ ಅಂಗಡಿ ಹಾಕಬೇಕು ಆ ಥರ ಮಾಡಿದ್ರೆ ಒಂದು ಒಸ್ವಾಲ್ ಅಂತೇಳಿ ನಾವು ಹೆಸರು ಇಡಬೇಕು ಅಂತೇಳಿ. ನಮ್ಮ ತಂದೆಯವ್ರದ್ದು ಎಫರ್ಟ್ ರೀ ಎಲ್ಲ ಜಾಸ್ತಿ. ಅವರಲ್ಲಿ ಅಕ್ಕಿಪೇಟ್ನಾಗ ಒಂದು 44 ವರ್ಷ ಒಂದು ಸಣ್ಣ ಅಂಗಡಿ ಮ್ಯಾನೇಜ್ ಮಾಡ್ಕೊತ ಅದನ್ನು 1, 2 ಆಮೇಲೆ ಇನ್ನೊಂದು ಒಸ್ವಾಲ್ ಮೆನ್ಸ್ ವರ್ಲ್ಡ್ ಅಂತ ಮಾಡಿದ್ವಿ ರೀ. ಅದನ್ನು ಮಾಡಿದ್ಮೇಲೆ ಒಂದು ನಮ್ಮ ತಮ್ಮ ನಾನು ಅವ್ರ ಕೈಯಲ್ಲಿ ಬಂದ ಮೇಲೆ ಇದೇನೀಗ ಒಸ್ವಾಲ್ ಟವರ್ ಆಗೈತಲ್ರಿ, ಅದನ್ನು 3 ಮಂದಿ ಕೂಡಿ ಮಾಡಿದ್ವಿ ರೀ. ಈ 3 ಜನ ಮಕ್ಕಳು ನೀವು? ಇಲ್ರಿ, ನಾನು ನಮ್ಮ ತಮ್ಮ ಇಬ್ರು ಆಮೇಲೆ ನಮ್ಮ ತಂದೆ ಏನೋ ಮಾಡಿದ್ರು ನಾವು 3 ಮಂದಿ ಕೂಡನೇ ಮಾಡ್ಕೊಂಡ್ ಬಂದೇವ್ರಿ. 2 ಗಂಡು ಮಕ್ಳು ಅಷ್ಟೇ? ಇಬ್ಬರೇ ರೀ. ಈಗ ನಾ ಒಂದು 7-8 ವರ್ಷ ಆಯ್ತ್ರಿ ಸ್ವಲ್ಪ ಬಿಸ್ನೆಸ್ ಅಕೌಂಟ್ಸ್ ಅಷ್ಟು ನೋಡ್ಕೊಂತೇನಿ. ಬಾಕಿ ಅಲ್ಲಿದ್ ಎಲ್ಲ ಈಗ ಬಿಸ್ನೆಸ್ ನಮ್ಮ ತಮ್ಮನ ನೋಡ್ಕೊಳ್ತಾ ಇದ್ದಾನ್ರಿ. ನಾ ಸ್ವಲ್ಪ ಈಗ ಒಂದು ಸ್ವಲ್ಪ ಎನ್ವೈರ್ಮೆಂಟ್ ಆತ್ರಿ, ನೇಚರ್, ಫಾರ್ಮಿಂಗ್ ಇದ್ರ ಮೇಲೆ ನಾವು ವರ್ಕ್ ಮಾಡಬೇಕು ಅಂತ ಹೇಳಿ. ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಶಾಪ್ ನಲ್ಲಿ? 55 ಒಂದು 55 ಜನ ಇದಾರ್ರಿ. 55 ಜನ ಇದಾರ್ರಿ. ಆಮೇಲೆ ಸುಮಾರು ಒಂದು 15-20 ಬ್ರ್ಯಾಂಡ್ಸ್ ಇದಾವ. ಅದು ಆಮೇಲೆ ಒಂದು ಸೂಟ್ ಸೆಕ್ಷನ್ ಅಂತಿದೆ. ಅದನ್ನ ಪೂರಾ ಅದನ್ನ ನೀವು ಅಲ್ಲಿ ಬಟ್ಟೆ ಅಂಗಡಿಯಾಗ ಬಂದ್ರೆ ಅದನ್ನ ನೀವು ನೋಡ್ಬೋದ್ರಿ. ಯಾಕಂದ್ರೆ ಈಗ ಆ ಅಂಗಡಿಗೆ ಈಗ 54 ವರ್ಷ ಆತ್ರಿ. ಅಂದ್ರೆ ಚಿಕ್ಕ ಒಂದು ಅಂಗಡಿಯಿಂದ ಈಗ ಅದು ಒಸ್ವಾಲ್ ಟವರ್ ಮಠ ಮುಟ್ಟು ಮಠ 54 ಇಯರ್ ಜರ್ನಿ. ಅವಾಗ ಲ್ಯಾಂಡ್ ತಗೊಂಡಿದ್ದು ಅವಾಗ್ಲಿ ಇವ್ರು? ಲ್ಯಾಂಡ್ ತಗೊಂಡಿದ್ದು ಇಲ್ರಿ, ಲ್ಯಾಂಡ್ ಅದೆಲ್ಲ ಬಿಸ್ನೆಸ್ ಒಂದು ಸ್ವಲ್ಪ ಸೆಟ್ಲ್ ಆದ್ಮೇಲೆ ಲ್ಯಾಂಡ್ ತಗೊಂಡ್ರಿ. ಇಲ್ಲಿ ಲ್ಯಾಂಡ್ ಅವ್ರು ತಗೊಂಡಾಗ್ರಿ ಅವ್ರು ಹೇಳೋ ಪ್ರಕಾರ ಬರೀ ಒಂದೇ ಗಿಡ ಐತ್ರಿ, ಬಾಕಿ ಎಲ್ಲ ಹುಲ್ಲುಗಾಡ್ ಐತ್ರಿ. ಅದು ನಮ್ಮ ಮ್ಯಾಂಗೋದ ಗೌಟಿ ಗಿಡ. ಈಗ ಅದ್ರ ಟ್ರಂಕ್ ಇಷ್ಟು ದೊಡ್ಡದಾಗೈತ್ರಿ, ಜೀರಿಗೆ ಮಾವು ಅಂತೇಳಿ. ನಮ್ಮ ಇಡೀ ಹೊಲದಾಗ ಅದೇ ದೊಡ್ಡ ಗಿಡ, ಏನೂ ಇದ್ದಿದ್ದಿಲ್ರಿ. ಬಾಕಿ ಅವರು ಒಂದು 5-6 ವರ್ಷ ಮಠ ಇಲ್ಲಿ ಶ್ರಮ ಮಾಡಿ ಒಂದೊಂದು ಗಿಡ ಹಚ್ಕೊಂತ ಹೋದ್ರಿ. ಈಗ ನಾವು ಒಂದು 4 ವರ್ಷ ಆತ್ರಿ ನಾವು ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟೀಸ್ ಮಾಡತ್ತೀವ್ರಿ. ಅಂದ್ರೆ ಇದ್ರೊಳಗೆ ಒಂದು ಸ್ವಲ್ಪ ಪ್ರಿನ್ಸಿಪಲ್ಸ್ ಇದಾವ್ರಿ. ನೋ ಟಿಲ್ಲಿಂಗ್, ನೋ ವೀಡಿಂಗ್, ಅಂದ್ರೆ ಈ ಕಸ ಗಿಸ ಎಲ್ಲ ಜಡದಿಂದ ತೆಗಿಯೋಂಗಿಲ್ಲ. ಆಮೇಲೆ ಬಹಳ ಭೂಮಿನದ ಏನು ನೇಗ್ಲಾದು ಹೊಡಿದಂತಾರಲ್ರಿ, ಆ ಪರಿ ಎಲ್ಲ ಮಾಡಂಗಿಲ್ರಿ. ನಾವು ಇದನ್ನ ಸ್ವಲ್ಪ ನ್ಯಾಚುರಲ್ ಬಿಡ್ತೀವ್ರಿ, ಡಿಸ್ಟರ್ಬ್ ಮಾಡಂಗಿಲ್ಲ. ಹಿಂಗಾಗಿ ನೀವು ನೋಡ್ಬೋದ್ರಿ, ಸ್ವಲ್ಪ ಇದೊಂಥರ ಹಿಂಗೆ ಫಾರೆಸ್ಟ್ ಟೈಪ್ ಕಾಣಿಸ್ತೈತಿ. ನಮಗಿಲ್ಲಿ ಏನಾದರೂ ಬೆಳಿಬೇಕಂತಂದ್ರೆ ಅಷ್ಟೇ ನಾವಲ್ಲೇ ಅರ್ಶಿನ ಬೆಳಿಬೇಕಂದ್ರೆ ಅದಷ್ಟೇ ಕ್ಲೀನ್ ಮಾಡ್ತೇವ್ರಿ. ಇಲ್ಲ ಅಂತಾರದ ಹೆಂಗೈತಿ ಹಂಗೆ. ಓಕೆ, ಅದಾಯ್ತು. ನನಗೆ ನಿಮ್ಮ ತಾಯಿ ಹೆಸರೇನು ಸರ್? ವಿಲಾಸ್ಮತಿ ಭಂಡಾರಿ. ಬಟ್ ಈಗ ಅವ್ರು ಈಗ ಇಲ್ರಿ, 20 years ಬ್ಯಾಕ್ನ ಎಕ್ಸ್ಪೈರ್ಡ್ ಆದ್ರಿ. ನಿಮ್ಮ ತಂದೆಯವ್ರು ಆಗಿನ ಕಾಲಕ್ಕೆ ಓದಿದ್ರ? ಅವರು ಅಷ್ಟೇ 10th ರೀ, ಅಷ್ಟೇ 10th ಆಗಿದ್ರಿ. ಏನು ಅನ್ಸುತ್ತೆ ಅಂದರೆ, ಯಾವುದೇ ಒಂದು ಕ್ಯಾಲ್ಕುಲೇಷನ್ ಇದ್ದೇ ಇರುತ್ತೆ ರೀ. ಯಾವುದೇ ಒಂದು ಮನುಷ್ಯ ಮೇಲೆ ಬರ್ಬೇಕಾದ್ರೆ ಏನಾದರೂ ಗುಣಗಳನ್ನ ಅಳವಡಿಸ್ಕೊಂಡಿರ್ತಾರೆ. ಇವತ್ತಿಗೆ ಟ್ಯಾಲಿ ಮಾಡಿದರೆ ಕೋಟಿ ಅಂತ ಏನು ಮಾತಾಡ್ತಿದ್ವಿ ಅದು ಒಂದೇನೆ. ಅವತ್ತೇನು ಅವರು ಬಿಲ್ಲೆ ಪೈಸೆ ಅಥವಾ ರೂಪಾಯಿ ಅಂತ ಏನೋ ಮಾತಾಡ್ತಿದ್ರು ಆ ವ್ಯಾಲ್ಯೂನು ಒಂದೇನೆ. ಇಷ್ಟೇ ಕಷ್ಟ ಅವತ್ತು ಅವ್ರಿಗೆ ಇತ್ತು, ಸವಾಲುಗಳಿತ್ತು. ಇದನ್ನೆಲ್ಲ ಮೀರಿ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಒಂದು ಫ್ಯಾಮ್ಲಿಗೆ ಒಂದು ಒಳ್ಳೆ ಇದನ್ನು ಕೊಟ್ಟು ಇಷ್ಟು ಆಸ್ತಿ ಮಾಡಿದ್ರು, ಎಲ್ಲ ಮಾಡಿದ್ರು. ಯಾವ ಕ್ವಾಲಿಟಿ ಅವ್ರನ್ನ ಇಷ್ಟು ದೂರ ಕರ್ಕೊಂಡು ಬಂತು ಅಂತ ಅನ್ಸುತ್ತೆ ನಿಮಗೆ? ಒಂದಂದ್ರಿ ಅವ್ರು ಎನಿ ಟೈಮ್ ಆಕ್ಟಿವ್ ಇರ್ತಾರ್ರಿ. ಈಗನು 80 ಏಜ್ನಾಗ ರೀ ಮುಂಜಾನೆ 4-4 ಎದ್ದು ತಮ್ದೆಲ್ಲ ಹೆಲ್ತ್ ಇದು ಮಾಡ್ಕೊಂಡು. ಈಗ ನೋಡ್ರಿ 80 ಆಯ್ತಂದ್ರೂ ಅವ್ರಿಗೆ ಯಾವುದೂ ಒಂದು ಪ್ರಾಬ್ಲಮ್ ಇಲ್ರಿ, ಹೆಲ್ತ್ ಇಶ್ಯೂ ಇಲ್ಲ, ಒಂದು ಪ್ರಾಬ್ಲಮ್ ಇಲ್ರಿ ಅವ್ರಿಗೆ. ಯಾವ್ದಾರು BP ತೊಗೊಂಡ್ರು, ಶುಗರ್ ಹಿಂಗೆ ಇಲ್ಲೇ ಇಲ್ಲ ರೀ. ಯಾಕಂದ್ರೆ ಒಂದು ಆ್ಯಕ್ಟಿವ್ ಅದಾರ ರೀ. ಆಮೇಲೆ ಏನಾರು ಮಾಡ್ಬೇಕು ಅವ್ರ ಕಡೆ ಒಂದು ಕ್ರಿಯೇಟಿವಿಟಿ ಇವು ಅವ್ರಿಗೆ ತಂದಿದ್ರಿ. ಆಮೇಲೆ ಶ್ರಮ, ಮೊದಲಿಂದ ಶ್ರಮಿಕ್. ಅವ್ರು ಹೇಳ್ತಾರೆ ರೀ, ಅವ್ರು ಏನು ಬಟ್ಟೆ ಅಂಗಡಿ ಒಳಗೆ ಕೆಲಸ ಮಾಡ್ತಿದ್ರಲ್ಲ, ಒಂದು ವಾರದಾಗ ಏನಿಲ್ಲಂದ್ರು 2-3 ಸಲ ವಸೂಲಿ ಕಳಿಸ್ತಿದ್ರಿ ಮಾಲಕರು. ಒಂದು ದಿವ್ಸಕ್ಕೆ ಏನಿಲ್ಲಂದ್ರು 40 ಕಿಲೋಮೀಟರ್ ಸೈಕಲ್ ಹಳ್ಳಿ ಒಳಗೆ ಅಡ್ಡಾಡಿ ವಸೂಲಿ ಮಾಡ್ಕೊಂಬರೋದು. ಅಂದ್ರೆ ಅಷ್ಟೆಲ್ಲ ಹಾಡದಿಂದ ಬಂದಾರ್ರಿ. ಆಮೇಲೆ ಎಲ್ಲಿಗೆ ನಮ್ದು ಅಕ್ಕಿಪೇಟ್ ಒಳಗೆ ನಮ್ದು ಏನು ಹಳೆ ಬಟ್ಟೆ ಅಂಗಡಿ ಇತ್ತಲ್ರಿ, ಅಲ್ಲೇನ ಅವ್ರ ತಂದೆಯವ್ರ ಜೊತೆ 6 ತಿಂಗಳು 1 ವರ್ಷ ಮಠ ಎಣ್ಣಿನೂ ಮಾರ್ಯಾರಿ ರೋಡ್ ಮೇಲೆ ಅಲ್ಲಿಂದನೇ. ಯಾಕಂದ್ರೆ ಇದು ಹಂಗೆ ಎಲ್ಲೇ ಒಂದು ಬಾರ್ನ್ ವಿತ್ ಸಿಲ್ವರ್ ಸ್ಪೂನ್ ಹಂಗೆಲ್ಲ ಅಲ್ರಿ, ಆ ಲೆವೆಲ್ದಿಂದನ. ಈಗ ನಾನು ಬಿಸ್ನೆಸ್ನಾಗ ಬರೋಕ್ಕಿಂತ ಮೊದಲು ನನಗೂ 6 ತಿಂಗಳು ಬಾಂಬೆ ಒಳಗೆ ಒಂದು ಬಟ್ಟೆ ಅಂಗಡಿ ಒಳಗೆ ಕೆಲ್ಸಕ್ಕೆ ಇಟ್ರಿ. ನಮ್ಮ ತಮ್ಮಾಗ ಮತ್ತೊಂದು ಬಟ್ಟೆ ಅಂಗಡಿ ಒಳಗೆ 1 ವರ್ಷ ಇಟ್ರಿ. ಇಲ್ಲಪ್ಪ ನೀವು ಡೈರೆಕ್ಟ್ ಬಂದು ಕುಂದ್ರಬೇಡ್ರಿ, ಒಬ್ಬರ ಕಡೆ ದುಡೀರಿ, ಕೆಲಸ ಮಾಡ್ರಿ. ಅಂದ್ರೆ ಕೆಲಸ ಮಾಡೋರು ತ್ರಾಸ ಏನೈತಿ ಪರಿಸ್ಥಿತಿ ಗೊತ್ತಾಗ್ತೈತಿ ನಿಮ್ಗೆ. ನೀವು ಹಂಗೆ ಬಂದು ಮ್ಯಾಲ್ ಓನರ್ ಗತೆ ಬಂದ್ರಿ, ಸಾವ್ಕಾರ ಗತೆ ಬಂದ್ರಿ, ಕೆಲಸ ಆಗೋಂಗಿಲ್ಲ. ಆ ಬೇಸ್ದಿಂದನೇ ಬರ್ಬೇಕ್ರಿ.
ನಾವು ಆ ಪರಿಶ್ರಮ ಅನ್ಕೋರಿ ಆ ದುಡಿ ಅಂದಾಗ ನಮಗೆ ಹಾಂ ಅಪ್ಪ ನಾವು ಒಂದು ಫೌಂಡೇಶನ್ ಸ್ಟ್ರಾಂಗ್ ಆಗ್ತೈತಿ. ಅವ್ರದ್ದು ಹಿಂಗೆ ರೀ, ನೀವು ಒಬ್ಬರ ಕಡೆ ದುಡೀರಿ, ಕೆಲಸ ಮಾಡ್ಬರ್ರಿ,